ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಅವಿರತ KAS ಆ್ಯಂಡ್ IAS ಅಕಾಡೆಮಿ. ಕನ್ನಡ ಮಾಧ್ಯಮದಲ್ಲಿ ಯಾರು KPSC ಮತ್ತು UPSC ಎಕ್ಸಾಮ್ಸನ್ನು ತಗೊಳ್ತಾ ಇದ್ದೀರಾ ಮತ್ತು ಬೇರೆ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ ಅವರಿಗೆ ಸೂಕ್ತವಾದ ಮಾರ್ಗದರ್ಶನವನ್ನು ನೀಡಲು ಇರತಕ್ಕಂಥ ಒಂದು ಪ್ಲಾಟ್ಫಾರ್ಮ್ ಇದಾಗಿದೆ. ನಿಮಗೆಲ್ಲ ತಿಳಿದಿರ್ತಕ್ಕಂತೆ PSI ಎಕ್ಸಾಮ್ಸ್ ನಡೀತಾ ಇದೆ. ಅದರ ರಿಟರ್ನ್ ಎಕ್ಸಾಮ್ ಅಕ್ಟೋಬರ್ 3ನೇ ತಾರೀಕು ಡೇಟ್ ಅನೌನ್ಸ್ ಆಗಿದೆ. ಇದು ನಿಮಗೂ ಸಹ ತಿಳಿದಿದೆ, ರೀಸೆಂಟಾಗಿ ನೋಟಿಫಿಕೇಷನ್ ಸಹ ಬಂದಿದೆ. ಓಕೆ, ರಿಟರ್ನ್ ಅಂದರೆ ಲಿಖಿತ ಪರೀಕ್ಷೆ ನಿಮಗೆ ಅಕ್ಟೋಬರ್ 3ನೇ ತಾರೀಕು ಇರೋದ್ರಿಂದ ನಮಗೆ 2 ವಿಷಯ ಗಮನದಲ್ಲಿ ಇಟ್ಕೋಬೇಕು. ಒಂದು ಎಸ್ಸೆ, ಎರಡನೇದು ಪ್ರಿಸೈಸ್ ರೈಟಿಂಗ್, ಮೂರನೇದು ಅನುವಾದ ಕನ್ನಡದ ಇಂಗ್ಲೀಷಿಗೆ, ಇಂಗ್ಲೀಷಿಂದ ಕನ್ನಡಕ್ಕೆ. ಅದು ಫಸ್ಟ್ ಪೇಪರಲ್ಲಿ. ಸೆಕೆಂಡ್ ಪೇಪರಲ್ಲಿ ಆಬ್ಜೆಕ್ಟಿವ್ ಟೈಪ್ ಕ್ವಶನ್ಸ್. ಓಕೆ, ಇದು ನಿಮಗೆಲ್ಲ ತಿಳಿದಿರ್ತದೆ. ಆಬ್ಜೆಕ್ಟಿವ್ ಟೈಪಲ್ಲಿ ನಾವೆಷ್ಟೇ ಪ್ರಯತ್ನ ಮಾಡಿದ್ರು ಆಯಿತಾ, ಜನರಲ್ ಸ್ಟಡೀಸಲ್ಲಿ 60% ಸ್ಕೋರ್ ಮಾಡಿದರೆ ಸಾಕಾಗಿರುತ್ತೆ. ಅಂದರೆ ಪೇಪರ್ ನಾವೆಷ್ಟೇ ಪ್ರಿಪೇರ್ ಆದರೂ ಜನರಲ್ ಸ್ಟಡೀಸಲ್ಲಿ ನಿಮಗೆ ಒಂದು ಏನು ಪರ್ಸೆಂಟೇಜ್ ಕಟ್ ಆಫ್ ನಿಲ್ಲುತ್ತೆ, 60% ಆಫ್ ದ ಪೇಪರ್ ನಿಲ್ಲುತ್ತೆ. ಓಕೆ, ಅದೇ ನೀವು ಫಸ್ಟ್ ಪೇಪರ್ ಎಸ್ಸೆ, ಪ್ರಿಸೈಸ್ ರೈಟಿಂಗ್ ಮತ್ತು ಏನು ಸಂಕ್ಷಿಪ್ತ ಬರವಣಿಗೆ ಅಂತ ಕರಿತೀವಲ್ಲ ಅದು, ಮತ್ತು ಅನುವಾದ, ಇದು ಸ್ಕೋರಿಂಗ್ ಸಬ್ಜೆಕ್ಟ್ ಆಗಿರುತ್ತೆ. ಓಕೆ, ಇದನ್ನು ನೀವು ಎಷ್ಟು ಗಮನದಲ್ಲಿಟ್ಟು ಬರ್ಕೊಳ್ತೀರಾ, ಎಷ್ಟು ಸ್ಕೋರ್ ಮಾಡ್ತೀರಾ ಅನ್ನೋದು ನಿಮ್ಮ PSI ಎಕ್ಸಾಮಿನ ಸೆಲೆಕ್ಷನನ್ನು ನಿರ್ಧಾರ ಮಾಡುತ್ತೆ. ಇದನ್ನು ನಾವು ಗಮನದಲ್ಲಿಟ್ಕೊಂಡು ಅವಿರತ ಅಕಾಡೆಮಿಯಿಂದ ಎಸ್ಸೆ ಗೈಡೆನ್ಸ್ ಕೋರ್ಸನ್ನು ಒಂದು ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಎಸ್ಸೆ ಗೈಡೆನ್ಸ್ ಅಂದರೆ ಪ್ರಬಂಧ ಪರೀಕ್ಷೆಗೆ ಮಾರ್ಗದರ್ಶನನ ಕೊಡ್ತಾ ಇದ್ದೀವಿ, ಎಸ್ಪೆಷಲಿ PSI ಎಕ್ಸಾಮ್ಸಿಗೆ. ಓಕೆ, ಈಗ ಇದರಲ್ಲಿ ಏನೇನು ಬರುತ್ತೆ ಅಂತ ನೋಡೋಣ. ಒಂದು ಎಸ್ಸೆಯಲ್ಲಿ ನಾವು ಮೇಜರಾಗಿ ತಿಳ್ಕೊಳ್ತಕ್ಕಂಥದ್ದು ಏನು ವಿಷಯ ಇರಬೇಕು ಅಂದರೆ, ಫಸ್ಟ್ ಪ್ರಬಂಧ ಅಂದರೆ ಏನು ಅದು ಗೊತ್ತಿರಬೇಕು. ಮೋಸ್ಟ್ ಫಂಡಮೆಂಟಲ್ ಥಿಂಗ್, ಪ್ರಬಂಧ ಎಂದರೇನು. ಆಮೇಲೆ ಪ್ರಬಂಧ ನಿಜವಾಗಿ ಏನನ್ನು ಬೇಡುತ್ತದೆ, ಒಂದು ಪ್ರಬಂಧದಲ್ಲಿ ಇರ್ತಕ್ಕಂಥ ಅಂಶಗಳು ಯಾವಿರಬೇಕು ಅದು. ಪ್ರಬಂಧದ ನಿರೂಪಣೆಯ ಮಾದರಿಗಳು ಅಂದರೆ ಅದನ್ನ ನಾನು ಯಾವ ರೀತಿ ಬರಿತೀನಿ ಅನ್ನೋದು. ಆಮೇಲೆ ಪ್ರಬಂಧನ ಹೆಂಗೆ ನಾನು ನಿರೂಪಿಸ್ಬೇಕು, ಒಂದಕ್ಕೊಂದು ಕನೆಕ್ಷನನ್ನು ಹೇಗೆ ಕೊಡಬೇಕು ಅನ್ನೋಕ್ಕಂಥ. ನೆಕ್ಸ್ಟ್ ಪ್ರಬಂಧದಲ್ಲಿ ಬರವಣಿಗೆ ಹರಿವು ಅಂದರೆ ಫ್ಲೋ, ಒಂದು ರೈಟಿಂಗ್ ಫ್ಲೋನ ಹೆಂಗೆ ಮೇಂಟೈನ್ ಮಾಡ್ತೀನಿ. ಅಂದರೆ ಒಬ್ಬ ಓದ್ಕೊಂತ ಬಂದರೆ ಅವನಿಗೆ ಇದು ಅಲ್ಲಿದೆ, ಇದು ಇಲ್ಲಿದೆ, ಈ ವಿಷಯ ಅದು ಹೊಸ್ದಾಗಿ ಬಂತು, ಇದ್ಯಾವುದೋ ಸಂಬಂಧ ಇಲ್ಲದ ವಿಷಯ ಬರಿತಾ ಇದ್ದಾನೆ ಅನ್ನೋದು ಬರಬಾರ್ದು. ನೆಕ್ಸ್ಟು ಪ್ರಬಂಧವನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು. ನಮಗೆ ಆಪ್ಷನ್ ಇರುತ್ತೆ, 5 ಎಸ್ಸೆ ಇರುತ್ತೆ, ಅದರಲ್ಲಿ ನಾವು ಚೂಸ್ ಮಾಡ್ಕೋಬೇಕು. ಅದನ್ನು ಆಯ್ಕೆ ಯಾವ್ದು ಮಾಡ್ಕೋಬೇಕು, ಯಾವ್ದು ಮಾಡ್ಕೊಂಡ್ರೆ ನನಗೆ ಉಳಿದ ಎಲ್ಲ ಏನು ಕಾಂಪಿಟೇಷನ್ಗಿಂತ ನಂದು ಹೆಂಗೆ ಸ್ಕೋರ್ ಎಕ್ಸ್ಟ್ರಾ ಬರುತ್ತೆ, ಇದನ್ನು ಒಂದು ಸೆಲೆಕ್ಟ್ ಮಾಡ್ಬೇಕಾದ್ರೆ ಹುಷಾರಾಗಿರ್ಬೇಕು. ನೆಕ್ಸ್ಟ್ ಬರವಣಿಗೆಯಲ್ಲಿ ವ್ಯಾಕರಣ ನಿಜವಾಗಿ ಮುಖ್ಯವಾಗಿದೆಯೇ ಇಲ್ಲ. ತುಂಬ ಜನ ಬರಿತೀರಾ, ಕನ್ನಡದಲ್ಲಿ ಬರಿತೀರಾ, ಇಂಗ್ಲೀಷಲ್ಲಿ ಬರಿತೀರಾ, ಆದರೆ ಬರವಣಿಗೆಯಲ್ಲಿ ನನಗೆ ವ್ಯಾಕರಣ ಎಷ್ಟು ಇಂಪಾರ್ಟೆಂಟ್, ನಿಮ್ಮ ಎಸ್ಸೆಯಲ್ಲಿ ವ್ಯಾಕರಣ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಸಹ ನಮಗೆ ಗೊತ್ತಿರಬೇಕಾಗುತ್ತೆ. ಅದಾದ ನಂತರ ಪ್ರಬಂಧದ ಪ್ರಮುಖ ಅಂಶಗಳು ಯಾವ್ಯಾವು, ಇಂಟ್ರೊಡಕ್ಷನ್, ಬಾಡಿ, ಕನ್ಕ್ಲೂಷನ್ನು, ಆಯಿತಾ. ಇದ್ರ ಜೊತೆ ನಾನು ಯಾವ್ಯಾವ ರೀತಿ ಮೇಂಟೈನ್ ಮಾಡಬೇಕು, ಆಯಿತಾ. ಅದರೊಳಗಡೆ ಇನ್ನೊಂದು ಥೀಸಿಸ್ ಸ್ಟೇಟ್ಮೆಂಟ್ ಅಂತ ಬರುತ್ತೆ, ಅದನ್ನೆಲ್ಲ ನಾನು ಹೇಳ್ಕೊಡ್ತೀನಿ. ಓಕೆ, ನೆಕ್ಸ್ಟ್ ಪ್ರಬಂಧಗಳನ್ನು ಹೇಗೆ ಪ್ರಾರಂಭಿಸಬೇಕು, ಕೊನೆಗೊಳಿಸಬೇಕು. ಎಲ್ಲರಿಗೂ ಗೊತ್ತು, ಸ್ಟಾರ್ಟಿಂಗೆಲ್ಲ ಶುರು ಮಾಡ್ತೀವಿ, ಎಂಡಿಂಗಿಗೂ ಚೆನ್ನಾಗಿ ಬರ್ತೀವಿ, ಬಟ್ ಮಧ್ಯ ನಮ್ಮ ವಿಷಯ ಮಂಡನೆ ಏನಿರುತ್ತೆ ಅದು ಪೂರ್ತಿಯಾಗಿ ದಾರಿ ತಪ್ಪೋಗಿರುತ್ತೆ. ಇದನ್ನು ನಾವು ಯಾವ ರೀತಿ ಹಿಡಿತದಲ್ಲಿ ಇಟ್ಕೋಬೇಕು ಅನ್ನೋದು ನೀವು ತಿಳ್ಕೊಬೇಕಾಗಿರುತ್ತೆ. ಇಲ್ಲ ಅಂದರೆ ನಿಮಗೆ ಫಸ್ಟ್ ಪೇಪರಲ್ಲಿ ಎಸ್ಸೆ ತುಂಬ ಇಂಪಾರ್ಟೆಂಟ್, ಇಲ್ಲಿ ನೀವು ಸ್ಕೋರ್ ಮಾಡಿಕೊಂಡಿಲ್ಲ ಅಂದರೆ ನಿಮಗೆ ಫಸ್ಟ್ ಆಫ್ ಆಲ್ ಇದು ಪ್ರಿಸೈಸ್ ರೇಟಿಂಗಲ್ಲಿ ಸ್ಕೋರ್ ಆಗುತ್ತೆ, ಆಯಿತಾ. ಆದರೆ ಅನುವಾದ ಸ್ವಲ್ಪ ಕಷ್ಟ ಆಗುತ್ತೆ. ಕನ್ನಡ ಮಾಧ್ಯಮದಲ್ಲಿ ಯಾರು ವ್ಯಾಸಂಗ ಮಾಡಿ ಈಗ PSI ಕೊಡ್ತಾ ಇದ್ದೀರಾ, ಇಂಗ್ಲೀಷ್ ಟು ಕನ್ನಡ ಅನುವಾದ ಕಷ್ಟ ಆಗುತ್ತೆ. ಕನ್ನಡ ಇದ್ದ ಇಂಗ್ಲೀಷು ನಿಮಗೆ ವೊಕಾಬುಲರಿ ಅಂದರೆ ನಿಮಗೆ ಭಾಷೆ ಮೇಲೆ ಹಿಡಿತಾ ಇಲ್ಲ, ಪದ ಸಂಗ್ರಹದ ಮೇಲೆ ಹಿಡಿತಾ ಇಲ್ಲ ಅಂದರೆ ಅದು ಕಷ್ಟ ಚಾನ್ಸಸ್ ಇರುತ್ತೆ. ಹಾಗಾಗಿ ಪ್ರಬಂಧ ನಿಮಗೆ ಒಂದು ಬಿಗ್ಗೆಸ್ಟ್ ಬೂನ್, ಅಂದರೆ ಅದನ್ನು ನೀವು ಒಂದು ವರ ಇದ್ದಂಗೆ, ಅದು ನೀವು ಬಳಸ್ಕೊಳ್ಳೇಬೇಕು. ನಿಮ್ಮದಲ್ಲಿ MCQ ಅಲ್ಲಿ 10 ಮಾರ್ಕ್ಸ್ ಕಮ್ಮಿ ಆಗಿದೆ ಅಂದರೂ ನೀವು ಇದರಲ್ಲೇ ಸರಿ ಮಾಡ್ಕೋಬೇಕು. ಹಾಗಾಗಿ ಪ್ರಬಂಧದ ಬಗ್ಗೆ ವಿಶೇಷವಾಗಿ ನೀವೇನು ಮಾಡಬೇಕು, ಒಂದು ಕಲಿಬೇಕು. ವಿಶೇಷವಾಗಿ ಅಂದರೆ ನೀವು MCQಗೆ ಎಷ್ಟು ಓದಿದ್ರು ಅಷ್ಟೇ ಜನರಲ್ ಸ್ಟಡೀಸ್, ಬಟ್ ಇಲ್ಲಿ ನೀವು ವಿಶೇಷವಾಗಿ ಅದರ ಬಗ್ಗೆ ಜ್ಞಾನವನ್ನು ಹೊಂದಿರಬೇಕು. ನಿಮಗೆ ಅದರ ಬಗ್ಗೆ ಪೂರ್ತಿಯಾದ ಮಾಹಿತಿ ಇರಬೇಕು, ಪ್ರಬಂಧದಲ್ಲಿ ಏನಿರಬೇಕು ಏನಿರಬಾರ್ದು ಅನ್ನತಕ್ಕಂಥದ್ದು.
ಆ ಕೆಲಸವನ್ನು ನಾವು ಅಂದರೆ ಅವಿರತ ಅಕಾಡೆಮಿಯಿಂದ ನಿಮಗೆ ಮಾಡಿಕೊಡ್ತೀವಿ. ಓಕೆ, ಸೊ ಈ ವಿಡಿಯೋ ಏನಿದೆ ಇದು ಬ್ರೀಫಾಗಿ ಇಲ್ಲೇನು ಕ್ವಶನ್ಸ್ ಇದೆ 9 ಇದನ್ನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀವಿ. ಓಕೆ, ಬ್ರೀಫಾಗಿ ಇದು ನಿಮಗೆ ಅರ್ಥ ಆಗೋ ಥರ ಹೇಳ್ಕೊಡ್ತೀನಿ. ನೆಕ್ಸ್ಟ್, ವಾಟ್ ಈಸ್ ಅನ್ ಎಸ್ಸೆ? ದಿಸ್ ಈಸ್ ದ ಬೇಸಿಕ್ ಥಿಂಗ್. ಆಯಿತಾ, ವಾಟ್ ಈಸ್ ಅನ್ ಎಸ್ಸೆ? ಪ್ರಬಂಧ ಎಂದರೇನು? ಎಸ್ಸೆ is an analytical, interpretative or a critical literary composition, usually much shorter and less systematic and formal than a dissertation or a thesis, and usually dealing with its subject from a limited and often personal point of view. ಪ್ರಬಂಧ ಅಂತಕ್ಕಂಥದ್ದು ಒಂದು ವಿಶ್ಲೇಷಣಾತ್ಮಕ, ವಿವರಣಾತ್ಮಕ ಅಥವಾ ವಿಮರ್ಶಾತ್ಮಕ ಸಾಹಿತ್ಯ ಸಂಯೋಜನೆಯಾಗಿದ್ದು ಸಾಮಾನ್ಯವಾಗಿ ವೈಯಕ್ತಿಕ ದೃಷ್ಟಿಕೋನದಿಂದ ನೀಡಿರುವ ವಿಷಯವನ್ನು ಸಮಗ್ರವಾಗಿ ಸೀಮಿತ ಪದಗಳಲ್ಲಿ ನಿರೂಪಿಸತಕ್ಕಂಥದ್ದು. ಇದು ನಿಮಗೆ ಕ್ಲೀನಾಗಿ ಗೊತ್ತಿರಬೇಕು. ಈ ಡೆಫಿನೇಷನ್ನ ಅರ್ಥ ಮಾಡ್ಕೊಂಡ್ರೆ ಅಂದರೆ ಪ್ರಬಂಧ ನೀವು ಬರೆಯೋದು, ನಿರೂಪಿಸೋದು ಏನು ಹೆಲ್ಪ್ ಆಗುತ್ತೆ. ಒಂದು ವಿಷಯ ಏನು ಕೊಡ್ತಾರೆ ಅದನ್ನು ನೀವು ವಿಶ್ಲೇಷಣಾತ್ಮಕವಾಗಿ ಅಂದರೆ ಈಗ ನೀವು ಗೊತ್ತಿರುತ್ತೆ ಕ್ರಿಕೆಟ್ ಕಾಮೆಂಟ್ರಿ ಅಂತ ಏನು ಕರಿತೀವಿ, ಆಯಿತಾ, ಏನು ಕ್ರೀಡಾ ವಿವರಣೆ ಅಥವಾ ವಿಶ್ಲೇಷಣೆ ಅಂತ ಏನು ಕರಿತೀವಿ. ಅದು ವಿಶ್ಲೇಷಣೆಯಲ್ಲಿ ಏನು ಮಾಡ್ತಾರೆ, ಒಂದು ಕಾಮೆಂಟ್ರಿ, ಕ್ರಿಕೆಟ್ ಕಾಮೆಂಟ್ರಿ ಅಂದರೆ ಇವನು ಏನು ಲೆಗ್ ಸ್ಪಿನ್ ಮಾಡ್ತಿದ್ದಾನೆ, ಆಫ್ ಸ್ಪಿನ್ ಮಾಡ್ತಿದ್ದಾನೆ, ರೈಟ್ ಸ್ಪಿನ್ ಮಾಡ್ತಿದ್ದಾನೆ, ಆಯಿತಾ, ಆ ಕಡೆ ಬ್ಯಾಟ್ಸ್ಮನ್ ಏನು ಮಾಡ್ತಾನೆ, ಕವರ್ ಡ್ರೈವ್ ಹೊಡೆದ, ಸ್ಟ್ರೈಟ್ ಡ್ರೈವ್ ಹೊಡೆದ, ಆಯಿತಾ, ಆಫ್ ಡ್ರೈವ್ ಹೊಡೆದ, ಆಮೇಲೆ ಫೀಲ್ಡರು ಯಾವ ಥರ ಅನ್ನು ಫೀಲ್ಡ್ ಮಾಡ್ತಿದ್ದಾನೆ. ಸೊ ನಿಮ್ಗೆ ಗೊತ್ತಿರುತ್ತೆ. ಆ ರೀತಿ ಒಂದು ವಿಷಯವನ್ನು ನೀವು ಎಲ್ಲ ಆಸ್ಪೆಕ್ಟ್ಸಿಂದ ಸಮಗ್ರವಾಗಿ ಎಲ್ಲ ದೃಷ್ಟಿಕೋನವನ್ನು ತಲೆಯಲ್ಲಿಟ್ಕೊಂಡು ಬರೀಬೇಕಾಗುತ್ತೆ. ಆಯಿತಾ, ಒಂದು ಬಡತನ ಅಂತ ಬಂದರೆ ಬಡತನದ ಹಂತಗಳು ವ್ಯಕ್ತಿಯಲ್ಲಿ ಯಾವ ರೀತಿ ಆಗುತ್ತೆ, ಆಯಿತಾ, ಒಂದು ಕುಟುಂಬದ ಮೇಲೆ ಯಾವ ರೀತಿ ಆಗುತ್ತೆ, ಒಂದು ಸಮಾಜ, ಆಯಿತಾ, ಅದಕ್ಕೆ ಯಾವ ರೀತಿ ಆಗುತ್ತೆ, ಒಂದು ದೇಶ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಯಾವ ರೀತಿ ಆಗುತ್ತೆ. ಸೊ ಈ ರೀತಿ ಎಲ್ಲ ಹಂತಗಳನ್ನು ನೀವು ಕಂಪ್ಲೀಟಾಗಿ ಬರಿಬೇಕಾಗಿರುತ್ತೆ. ನೆಕ್ಸ್ಟ್, ವಿವರಣಾತ್ಮಕ ಅಂತ ಕರಿತೀವಿ. ಪ್ರಬಂಧ ವಿವರಣಾತ್ಮಕನೂ ಹೌದು. ವಿವರಣಾತ್ಮಕ ಯಾವಾಗುತ್ತೆ, ನೀವು ಒಂದು ಪ್ರಬಂಧದಲ್ಲಿ ಒಂದು ಹೊಸ ವಿಷಯನ ಮಂಡಿಸ್ತೀರ ಅಂತ ತಿಳ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಕ್ರಿಪ್ಟೋ ಕರೆನ್ಸಿ, ಆಯಿತಾ, ಕ್ರಿಪ್ಟೋ ಕರೆನ್ಸಿ ಒಂದು ವಿವರಣಾತ್ಮಕ ಆಗಿ ಬರಿಬೇಕಾಗುತ್ತೆ. ನೀವು ಫಸ್ಟ್ ಕ್ರಿಪ್ಟೋ ಕರೆನ್ಸಿ ಅಂದರೆ ಏನು, ಇದಕ್ಕೆ ಲೀಗಲಿ ಇದು ಸ್ಟ್ಯಾಂಡ್ ಆಗುತ್ತಾ ಇಲ್ವಾ, ಬೇರೆ ಬೇರೆ ದೇಶದಲ್ಲಿ ಇದಕ್ಕೆ ಯಾವ ರೀತಿ ಆರ್ಥಿಕ ವ್ಯವಸ್ಥೆಯಲ್ಲಿ ಯಾವ ರೀತಿ ಮನ್ನಣೆ ಕೊಟ್ಟಿದ್ದಾರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಯಾವ ರೀತಿ ಇದೆ, ಆಯಿತಾ, ಇಂಟರ್ನ್ಯಾಷನಲ್ ಬಿಸ್ನೆಸ್ ಮ್ಯಾನ್ಸ್ಗಳು ಕ್ರಿಪ್ಟೋ ಕರೆನ್ಸಿನ ಯಾವ ರೀತಿ ನೋಡ್ತಾ ಇದ್ದಾರೆ, ಎಸ್ಪೆಷಲಿ ಎಲಾನ್ ಮಸ್ಕ್ ಆಗಿರ್ಬೋದು, ಬಿಲ್ ಗೇಟ್ಸ್ ಆಗಿರ್ಬೋದು, ಆ ರೀತಿ, ಆಯಿತಾ. ಸೊ ಈ ರೀತಿ ವಿವರಣೆ ಇರಬೇಕು, ಅದು ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನ್ ಆಗಿರಬೇಕು. ನೆಕ್ಸ್ಟ್, ವಿಮರ್ಶಾತ್ಮಕ ಸಾಹಿತ್ಯ. ವಿಮರ್ಶಾತ್ಮಕ ಸಾಹಿತ್ಯ ಅಂದರೆ ಕ್ರಿಟಿಕಲ್ ಅನಾಲಿಸಿಸ್ ಅಂತ ಕರಿತೀವಿ, ಆಯಿತಾ. ಕ್ರಿಟಿಕಲ್ ಅನಾಲಿಸಿಸ್ ಅಂದರೆ ಆ ವಿಷಯವನ್ನು ನಾವು ಕಂಪೇರ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಈಗ ಒಂದು ವಿಮರ್ಶೆ ಮಾಡ್ತಾರೆ. ಈಗ ಸಿಂಪಲ್ ವಿಮರ್ಶೆ ಅಂದರೆ ಹೆಂಗಿರ್ಬೇಕು ಗೊತ್ತಾ, ಒಂದು ಹೋಟೆಲಿಗೆ ಹೋಗ್ತೀರಾ, ಏನೋ ಒಂದು ತಿಂಡಿ ಏನೋ ತಿಂತೀರಾ, ಪಕ್ಕದ ಹೋಟ್ಲಿಗೆ ಹೋಗಿ ಇನ್ನೊಂದೇನೋ ಐಟಮ್ ತಿಂತೀರಾ, ಎರಡೂ ಸೇಮ್ ಐಟಮ್ ಆದಾಗ ನೀವು ಅದಕ್ಕೂ ಇದಕ್ಕೂ ಕಂಪೇರ್ ಮಾಡ್ತೀರ, ಆಯಿತಾ. ಅದೇ ರೀತಿ ಒಂದು ಎಸ್ಸೆ ತಗೊಂಡಾಗ ಭಾರತದ ಆರ್ಥಿಕ ವ್ಯವಸ್ಥೆ ಅಂತ ಅಂದಾಗ ನಾವು ಅದನ್ನ ಒಂದು 3-4 ದೇಶದ ಜೊತೆ ಇಟ್ಟು ಯೋಚನೆ ಮಾಡಬೇಕು, ಅನಾಲಿಸಿಸ್ ಮಾಡಬೇಕು, ಆಯಿತಾ. ಕರ್ನಾಟಕದಲ್ಲಿ ಏನು ಕಲೆ ಮತ್ತು ಸಾಂಸ್ಕೃತಿಕತೆ ಅಂತ ಕೊಟ್ಟರೆ, ಕರ್ನಾಟಕದಲ್ಲಿ ವಿಜಯನಗರದವ್ರು ಯಾವ ರೀತಿ ಕೊಟ್ಟರು, ಆಯಿತಾ, ರಾಷ್ಟ್ರಕೂಟರು ಯಾವ ರೀತಿ ಕೊಟ್ಟರು, ಹೀಗೆ ಕಂಪೇರಿಟಿವ್ ಆಗಿ ಬರೀತಕ್ಕಂಥದ್ದು ವಿಮರ್ಶೆ. ಓಕೆ, ವಿಮರ್ಶೆ ಮಾಡಬೇಕಾದ್ರೆ ಅದರ ಆಳ, ಅಗಲ, ಉದ್ದ, ಅವ್ರದ್ದು ಇವ್ರದ್ದು, ಆದಮೇಲೆ ಅಕ್ಕಪಕ್ಕ ರಾಜ್ಯಮಂಥನಗಳು ಅಥವಾ ಆರ್ಥಿಕ ವ್ಯವಸ್ಥೆಗಳು, ಇದನ್ನು ನಾವು ತಲೆಗಿಟ್ಕೊಂಡು ಬರೀಬೇಕಾಗುತ್ತೆ. ಸೊ ನೆಕ್ಸ್ಟ್, ಪ್ರಬಂಧ ಅಂತಕ್ಕಂಥದ್ದು ಒಂದು ಪದ ಸಂಯೋಜನೆ. ಅಂದರೆ ನೀವು ಒಂದು ವಿಷಯದ ಬಗ್ಗೆ ಅದಕ್ಕೆ ಸಂಬಂಧಪಟ್ಟ ಪದಗಳನ್ನು ಸಂಯೋಜನೆಯನ್ನು ಮಾಡಿ ಬರೀತಕ್ಕಂಥದ್ದು. ಓಕೆ, ಪದ ಸಂಯೋಜನೆ ಅನ್ನೋದು ಯಾಕೆ ಯೂಸ್ ಮಾಡ್ತಾ ಇದ್ದೀನಿ ಅಂದರೆ, ಪ್ರತಿಯೊಂದು ವಿಷಯಕ್ಕೆ ಅದರದ್ದೇ ಆದ ಒಂದು ಲಿಟ್ರೇಚರ್ ವರ್ಡ್ಸ್ ಅಂತ ಇರ್ತವೆ. ಓಕೆ, ಈಗ ಫಿಸಿಕ್ಸ್ ಅಂದ್ರೆ ತಗೊಂಡ್ರೆ ನಮಗೇನು ಸಿಗುತ್ತೆ, ತೂಕ, ಗಾತ್ರ, ಡೆನ್ಸಿಟಿ, ವೆಯ್ಟು, ವಾಲ್ಯೂಮು ಅಂತ ಬರುತ್ತೆ. ಓಕೆ, ಕೆಮಿಸ್ಟ್ರಿ ಅಂತ ಬಂದರೆ ಕೆಟಲಿಸ್ಟು, ಓಕೆ, ರಿಯಾಕ್ಷನ್ನು, ಈ ಥರ ವರ್ಡ್ಸ್ ಬರ್ತವೆ. ಬಯಾಲಜಿ ಅಂತ ಬಂದರೆ ಸೆಲ್ಲು, ಸ್ಟೆಮ್ ಸೆಲ್ಸು, ಆ ರೀತಿ ಆವಾಗ ಫೀಲ್ಡಿಗೆ ಅದೇ ರೀತಿ ಅಂತಂತ ಒಂದೊಂದು ವರ್ಡ್ಸ್ ಇರ್ತವೆ. ಆ ವರ್ಡ್ಸನ್ನು ನೀವು ಬಳಸೋದನ್ನ ಕಲಿಬೇಕು. ಓಕೆ, ಇದು ನೆಕ್ಸ್ಟ್, ವಿಷಯ ಮಂಡನೆ ಮಾಡಬೇಕಾದ್ರೆ
ನಿಮ್ಮ ದೃಷ್ಟಿಕೋನ ವೈಯಕ್ತಿಕವಾಗಿರಬೇಕು. ಯಾವುದೇ ಜಾತಿ, ಮತ, ಪಕ್ಷ, ದೇಶ, ಆಯಿತಾ, ಇದರ ಹಿನ್ನೆಲೆಯಲ್ಲಿ ನಿಮ್ಮ ವಿಷಯ ಮಂಡನೆ ಆಗಿರಬೇಕು. ನಿಮ್ಮ ವೈಯಕ್ತಿಕ ಮಂಡನೆ ಆಗಿರಬೇಕು. ಹಿನ್ನೆಲೆಯಲ್ಲಿ ಯಾವುದೇ ವಿಷಯ ಮಂಡನೆ ಆಗಬಾರ್ದು. ನಿಮ್ಮ ವೈಯಕ್ತಿಕ ಹಿನ್ನೆಲೆ, ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಇದ್ದ ನೀವು ಆ ವಿಷಯವನ್ನು ಸಮಗ್ರವಾಗಿ ಅಂದರೆ 360 ಡಿಗ್ರಿ ಕವರೇಜನ್ನು ಕೊಡಬೇಕು. ಅದು ಆಗ ಒಂದು ಎಸ್ಸೆ ಆಗುತ್ತೆ. ಸೊ ನಿಮಗೆ ಎಸ್ಸೆ ಅಂದರೆ ಏನು ಅಂತ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಓಕೆ, ಈ ವಿಶ್ಲೇಷಣಾತ್ಮಕ, ವಿವರಣಾತ್ಮಕ, ವಿಮರ್ಶಾತ್ಮಕ ಸಾಹಿತ್ಯ. ಓಕೆ, ದೆನ್ ಎಸ್ಸೆಯಲ್ಲಿ ಟೈಪ್ಸ್ ಬರ್ತವೆ. ಒಂದು ಆರ್ಗ್ಯುಮೆಂಟೇಟಿವ್ ಎಸ್ಸೆ, ಎಕ್ಸ್ಪೋಸಿಟರಿ ಎಸ್ಸೆ, ನರೇಟಿವ್ ಎಸ್ಸೆ, ಡಿಸ್ಕ್ರಿಪ್ಟಿವ್ ಎಸ್ಸೆ. ವಾದಾತ್ಮಕ ಎಸ್ಸೆಗಳು ಹಿಂದೂ ನ್ಯೂಸ್ ಪೇಪರ್ ಒಳಗಡೆ ಅಥವಾ ಪ್ರಜಾವಾಣಿಯಲ್ಲಿ ಒಂದೊಂದು ಸಲ ಬರ್ತವೆ ನೋಡಿ. ವಾದಾತ್ಮಕ ಎಸ್ಸೆ ಅಂದರೆ ಕ್ವಶನ್ ಆ್ಯಂಡ್ ಆನ್ಸರ್ ಟೈಪ್ ಇರ್ತವೆ. ಭಾರತದ ಆರ್ಥಿಕ ಸಂಕಷ್ಟದಿಂದ ಹೊರಬರುವುದೇ ಅಂತ ಕ್ವಶನ್ ಮಾಡಿ ಬರೀತಾ ಇರ್ತಾರೆ. ಆಯಿತಾ. ಹೆಣ್ಣಿನ ಸ್ಥಾನಮಾನ ಸಿಗುವುದು ಎಂದು ಅಂತ ಕ್ವಶನ್ ಮಾಡಿ ಬರೀತಾ ಇರ್ತಾರೆ. ವಾದಾತ್ಮಕ ಎಸ್ಸೆಗಳು ಅವೆಲ್ಲ ಅಂದರೆ ಕ್ವಶನ್ ಮಾಡ್ತಾರೆ, ಅದಕ್ಕೆ ಆನ್ಸರ್ ಬರೀತಾ ಇರ್ತಾರೆ. ಆ ಆನ್ಸರಲ್ಲಿ ಇನ್ನೊಂದು ಕ್ವಶನ್ ಉದ್ಭವ ಆಗ್ತವೆ. ಆ ಕ್ವಶನ್ನ ಹಿಡ್ಕೊಂಡು ಇನ್ನೊಂದು ಥರ ಎಸ್ಸೆನ ಡೆವಲಪ್ ಮಾಡ್ಕೊತಾ ಹೋಗ್ತಾರೆ. ಇದನ್ನು ನಾವು ವಾದಾತ್ಮಕ ಎಸ್ಸೆ ಅಂತ ಕರಿತೀವಿ. ನೆಕ್ಸ್ಟು ಎಕ್ಸ್ಪೋಸಿಟೋರಿ ಅಂದರೆ ಒಂದು ವಿಷಯವನ್ನು ಪೂರ್ತಿಯಾಗಿ ತೆಗೆದಿಡ್ತಕ್ಕಂಥದ್ದು, ಅಂದರೆ ಪೂರ್ತಿಯಾಗಿ ಅದನ್ನು ಸಮಗ್ರವಾಗಿ ಹೊರಗಡೆ ತಂದು ಹಂಚ್ತಕ್ಕಂಥದ್ದು. ಓಕೆ, ಇದು ಯಾವ ಎಸ್ಸೆಯಲ್ಲಿ ಕಾಣಿಸುತ್ತೆ ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಸ್ಸೆಯಲ್ಲಿ ಇದು ಕಾಣಿಸುತ್ತೆ. ಪೊಲ್ಯೂಷನ್ ಎಸ್ಸೆಯಲ್ಲಿ ಈ ಥರ ಕಾಣಿಸುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೆ ಸೈಬರ್ ಕ್ರೈಮ್ ಅಂತ ಒಂದಿದೆ ಅಂತ ತಿಳ್ಕೊಳ್ಳಿ. ಸೈಬರ್ ಕ್ರೈಮ್ ಅಂದ ಕೂಡಲೇ ಇದನ್ನು ಎಕ್ಸ್ಪೋಸಿಟರಿ ಎಸ್ಸೆಯಲ್ಲಿ ನಾನು ಹೇಳ್ತೀನಿ. ಯಾಕೆ ಅಂದರೆ ಫಸ್ಟು ನೀವು ಏನು ಇವ್ಯಾಲ್ಯೂಯೇಟರ್ ಇರ್ತಾನೆ ಅವನಿಗೆ ಸೈಬರ್ ಕ್ರೈಮ್ ಏನು ಅಂತ ಅವನಿಗೆ ಅರ್ಥ ಮಾಡಿಸ್ಬೇಕು. ಫಸ್ಟು ಸೈಬರ್ ಕ್ರೈಮರೊಳಗೆ ಬರ್ತಕ್ಕಂಥ ವಿಧಗಳು ಯಾವ್ಯಾವು ಅಂತ ಅರ್ಥ ಮಾಡಿಸ್ಬೇಕು. ಸೈಬರ್ ಕ್ರೈಮಿಂದ ಆಗ್ತಕ್ಕಂಥ ದುಷ್ಪರಿಣಾಮಗಳು ಏನಿದ್ದಾವೆ ಅವನ್ನ ಅರ್ಥ ಮಾಡಿಸ್ಬೇಕು. ಅದ್ರ ಸಂಬಂಧಪಟ್ಟ ಯಾವ್ಯಾವ ರೆಗ್ಯುಲೇಟರಿ ಬಾಡೀಸ್ ಇದ್ದಾವೆ ಅವನ್ನು ಅರ್ಥ ಮಾಡಿಸ್ಬೇಕು. ಸೊ ಈ ವಿಷಯ ಏನಿದೆ ಇದು ಎಕ್ಸ್ಪೋಸಿಟರಿ ಎಸ್ಸೆ. ಕ್ಲಿಯರ್. ನೆಕ್ಸ್ಟ್ ನರೇಟಿವ್ ಅಥವಾ ಡಿಸ್ಕ್ರಿಪ್ಟಿವ್ ಎಸ್ಸೆ ಎರಡೂ ಒಂದೇ. ನರೇಟಿವ್ ಎಸ್ಸೆಯಲ್ಲಿ ಏನಾಗುತ್ತೆ, ಒಂದು ವಿಷಯ ಇರುತ್ತೆ, ಅದರ ಬಗ್ಗೆ ನೀವು ನರೇಷನ್ ಮಾಡ್ಕೊತ ಹೋಗ್ತೀರ. ಓಕೆ, ಡಿಸ್ಕ್ರೈಬ್ ಮಾಡ್ಕೊತ ಹೋಗ್ತೀರ. ಯಾವ ರೀತಿ? ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಒಂದು ಸೋಷಲಿಜಿ ರಿಲೇಟೆಡ್ ಆಸ್ಪೆಕ್ಟ್ಸ್ ಅಂದರೆ ಸಮಾಜಶಾಸ್ತ್ರದಲ್ಲಿ ಬರ್ತಕ್ಕಂಥ ಎಸ್ಸೆಗಳನ್ನು ನೀವು ಈ ರೀತಿ ಬರೀಬೇಕು. ಯಾವುದು? ನರೇಟಿವ್ ಅಥವಾ ಡಿಸ್ಕ್ರಿಪ್ಟಿವ್ ಎಸ್ಸೆ. ಯಾವುದು? ಮಕ್ಕಳ ಶೋಷಣೆ, ಮಹಿಳೆಯರ ಮೇಲೆ ಶೋಷಣೆ, ಬಡತನ, ಜಾತಿ ವ್ಯವಸ್ಥೆ, ಆಯಿತಾ, ಮದುವೆ ವ್ಯವಸ್ಥೆಯಲ್ಲಿ ಬರ್ತಕ್ಕಂಥವು ಇದು, ಆಯಿತಾ. ಆಮೇಲೆ ಬೇರೆ ಬೇರೆ ವೃದ್ಧಾಪ್ಯರ ಮೇಲೆ ಇರ್ತಕ್ಕಂಥದ್ದು. ಈ ಥರ ಎಸ್ಸೆಗಳನ್ನು ನೀವು ನರೇಟಿವ್ ಎಸ್ಸೆ ಅಥವಾ ಡಿಸ್ಕ್ರಿಪ್ಟಿವ್ ಎಸ್ಸೆ ಅಂತ ಕರಿತೀವಿ. ಆರ್ಗ್ಯುಮೆಂಟೇಟಿವ್ ಎಸ್ಸೆನ ಬರೀಬೇಕಾದ್ರೆ ನಿಮ್ಮ ಎಸ್ಸೆಯಲ್ಲಿ ಕರೆಂಟ್ ಅಫೇರ್ಸ್ ರಿಲೇಟೆಡ್ ಯಾವುದಾದ್ರೂ ಇದ್ದರೆ ಅದನ್ನ ಆರ್ಗ್ಯುಮೆಂಟೇಟಿವ್ ಎಸ್ಸೆ ಬರೀಲಿ. ಫಾರ್ ಎಕ್ಸಾಂಪಲ್, ನ್ಯೂ ಎಜುಕೇಷನ್ ಪಾಲಿಸಿ ಈಸ್ ಎ ಗೇಮ್ ಚೇಂಜರ್. ಏನು ಹೊಸ ಶಿಕ್ಷಣ ನೀತಿ ಒಂದು ಬದಲಾವಣೆಯ ಮುನ್ಸೂಚನೆ ಅಂತ ಒಂದು ಎಸ್ಸೆ ಕೊಟ್ಟ ಅಂತ ತಿಳ್ಕೊಳ್ಳಿ. ಕರೆಂಟ್ ಅಫೇರ್ಸ್ ಅದು, ಆಯಿತಾ. ಸೊ ಅವಾಗ ನೀವು ಆರ್ಗ್ಯುಮೆಂಟೇಟಿವ್ ಎಸ್ಸೆ ಬದಲಾವಣೆಯ ಮುನ್ಸೂಚನೆಯೇ ಅಂತ ಒಂದು ಕ್ವಶನ್ ಹಾಕ್ಕೊಂಡು ನೀವು ಡೆವಲಪ್ ಮಾಡ್ಕೊಂತ ಹೋಗ್ಬೋದು ಅದನ್ನು. ಈ ರೀತಿ ಆದರೆ ಹೇಗೆ, ಆಯಿತಾ, ಈ ರೀತಿ ಆದರೆ ಹೇಗೆ, ಈ ರೀತಿ ಆಗಬಹುದೇ ಅಂದರೆ ಆ ವಿಷಯನ ನೀವು ಕ್ವಶನ್ ಮಾಡ್ಕೊಂಡು ಸಮಗ್ರವಾಗಿ ಹೇಳ್ತಕ್ಕಂಥದ್ದು. ಎಕ್ಸ್ಪೋಸಿಟರಿ ಎಸ್ಸೆ ನಾನು ಯಾವ್ದು ಹೇಳ್ತೀನಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ರಿಲೇಟೆಡ್ ಎಸ್ಸೆಗಳನ್ನು ಎಕ್ಸ್ಪೋಸಿಟರಿ ಎಸ್ಸೆ ಆಗಿ ಬರೀರಿ. ಓಕೆ, ಸೈಬರ್ ಕ್ರೈಮು, ಕೋವಿಡ್ಡು, ಆಮೇಲೆ ಕ್ರಿಪ್ಟೋ ಕರೆನ್ಸಿ, ಬ್ಲಾಕ್ ಚೈನ್ ಟೆಕ್ನಾಲಜಿ, ಆಯಿತಾ, ವರ್ಚುವಲ್ ರಿಯಾಲಿಟಿ, ಈ ಥರ ಬರ್ತಕ್ಕಂಥದ್ದು. ನರೇಟಿವ್ ಡಿಸ್ಕ್ರಿಪ್ಟಿವ್ ಎಸ್ಸೆ ಸೋಷಿಯಾಲಜಿ ರಿಲೇಟೆಡ್, ಮಹಿಳೆಯರು, ಮಕ್ಕಳು, ಸಮಾಜ, ಬಡತನ, ಈ ಥರ ಶಿಕ್ಷಣ ನೀತಿ ಹೊಸದಲ್ಲ, ಕರೆಂಟ್ ಅಫೇರ್ಸ್ ಅಲ್ಲ, ಎಜುಕೇಷನ್, ಈ ಥರ ಇರೋದಕ್ಕೆ ಡಿಸ್ಕ್ರಿಪ್ಟಿವ್ ಎಸ್ಸೆ ಬರೀರಿ. ಕ್ಲಿಯರಾ? ಈ 3 ಟೈಪ್ಸ್ ಬರ್ತವೆ, ಎರಡೂ ಸೇಮ್, 3 and 4 ಸೇಮು. 3 ಟೈಪ್ ಬರುತ್ತೆ. 3 ಟೈಪನ್ನು ನೀವು ಕ್ಲಾಸಿಫೈ ಮಾಡ್ಕೋಬೇಕು. ಈ ರೀತಿ ಬಂದಾಗ ಈ ರೀತಿ ನಾನು ಬರಿತೀನಿ, ಈ ರೀತಿ ಎರಡನೇ ರೀತಿ ಬಂದಾಗ ನಾನು ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬಂದರೆ ಎಕ್ಸ್ಪೋಸಿಟರಿ ಬರಿತೀನಿ. ಸೊ ನರೇಟಿವ್, ಡಿಸ್ಕ್ರಿಪ್ಟಿವ್, ಸೋಷಿಯಾಲಜಿ ಎಸ್ಸೆನ ಈ ರೀತಿ ಬರಿತೀನಿ ಅಂತ ಗೊತ್ತಾಗಬೇಕು. ಮಾಡಲ್ಸ್ ಆಫ್ ಎಸ್ಸೆ, ಎಸ್ಸೆಯ ಪ್ರಬಂಧದ ಮಾದರಿಗಳು, ಇದು ನಾನು ಆಲ್ರೆಡಿ ಹೇಳಿದ್ದೀನಿ. ಸೊ ಅದನ್ನು ಈಗ ನಿರೂಪಣೆಯಲ್ಲಿ ನಾನು ಬಂದಾಗ ಮಾಡಲ್ಸ್ ಆಫ್ ಎಸ್ಸೆ ಅಂದರೆ ನೀನು ಎಸ್ಸೆ ನಿರೂಪಣೆ ಹೆಂಗೆ ಮಾಡಬೇಕು ಅಂದಾಗ ಮಾಡಲ್ಸ್ ಆಫ್ ಎಸ್ಸೆನ ತಗೋಬೇಕಾಗುತ್ತೆ. ಫಸ್ಟ್ ಬಂತು ಇಲ್ಲಿ ಹೇಳಿದ್ನಲ್ಲ ಹಿಂದ್ಗಡೆ, ಆರ್ಗ್ಯುಮೆಂಟೇಟಿವ್ ಅಥವಾ ವಾದಾತ್ಮಕ ಎಸ್ಸೆ, ಅದನ್ನು ನಾವು ಪ್ರಶ್ನೋತ್ತರ ಪ್ರಕಾರ ಅಂತ ಹೇಳ್ತೀವಿ. ಸುಮಾರು ಕ್ವಶನ್ಗಳನ್ನ ಮಾಡಬೇಡಿ,
ಆ ಒಂದು ಕ್ವಶನ್ ಹಾಕ್ಕೊಳ್ಳಿ, ಅದಕ್ಕೆ ಆನ್ಸರನ್ನು ಬರೀರಿ. ಆ ಆನ್ಸರಲ್ಲಿ ಒಂದು ಇನ್ನೊಂದು ಕ್ವಶನ್ ಉದ್ಭವ ಆಗಬೇಕು, ಅದಕ್ಕೆ ಆನ್ಸರನ್ನು ಬರೀರಿ. ಓಕೆ, ಈ ರೀತಿ ಬರಿತಾ ಹೋಗ್ಬೇಕು. ಸೊ ಮತ್ತೆ ರೀಡಿಂಗ್ ಎಲ್ಲ ಯೂಸ್ ಮಾಡೋಂಗಿಲ್ಲ. ಈಗಲೇ ಹೇಳ್ತೀನಿ, ಆರ್ಗ್ಯುಮೆಂಟೇಟಿವ್ ಎಸ್ಸೆ ಬರೆಯೋದು ಒಳ್ಳೆಯದು, ಆದರೆ ರೀಡಿಂಗನ್ನು ಯೂಸ್ ಮಾಡಬೇಡಿ ಕ್ವಶನ್ ಬರೀಬೇಕಾದ್ರೆ. ಓಕೆ, ನೆಕ್ಸ್ಟ್ ಸಂಶೋಧನೆ ಆಧಾರಿತ ರಿಸರ್ಚ್ ಓರಿಯೆಂಟೆಡ್ ಎಸ್ಸೆ. ಇದು ನಾವು ಈ PhD ಮಾಡ್ತಕ್ಕಂಥವ್ರು, ಆಯಿತಾ, MTech MSc ಮಾಡ್ತಕ್ಕಂಥದ್ದು ಬರೆಯೋದು. ಸೊ ಇದು ಜನರಲ್ ಸ್ಟಡೀಸಿಗೆ ಬರಲ್ಲ. ಸೊ ಎರಡನೇದು ಇದು ಟೈಪ್ಸ್ ಆಫ್ ಎಸ್ಸೆಯಲ್ಲಿ ಬರುತ್ತೆ, ಆದರೆ ಇದು ನಿಮಗಿಲ್ಲ. ಇದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ನೀವು ಸಂಶೋಧನೆ ಆಧಾರಿತ ಬರೆಯೋ ಅವಶ್ಯಕತೆ ಇಲ್ಲ. ಸೊ ಸೆಕೆಂಡ್ ಒಂದು ರೂಲ್ಡ್ ಔಟ್. ನೆಕ್ಸ್ಟ್ ಒಂದು ಸ್ಪೀಸಿಲ್ ಅಂತ ಕರಿತೀವಿ ನಾವು. ಇದು S ಫಾರ್ ಸೋಷಲ್, P ಫಾರ್ ಪೊಲಿಟಿಕಲ್, E ಫಾರ್ ಎಕನಾಮಿಕಲ್, E ಫಾರ್ ಎಕಾಲಜಿಕಲ್, C ಫಾರ್ ಕಲ್ಚರಲ್, L ಫಾರ್ ಲೀಗಲ್. ಅಂದರೆ ಒಂದು ವಿಷಯನ ನೀನು ಎಲ್ಲ ಅಂಗದಲ್ಲಿ ನೋಡಬೇಕು, ಆಯಿತಾ. ಸೋಷಿಯಲಲ್ಲಿ ಯಾವ ರೀತಿ ಇದೆ, ಈಗ ಮಕ್ಕಳ ಶೋಷಣೆ, ಸೋಷಿಯಲಲ್ಲಿ ಯಾವ ರೀತಿ ಇದೆ, ಹೆಣ್ಣು ಮಕ್ಕಳ ಮೇಲೆ ಯಾವ ರೀತಿ ಶೋಷಣೆ ನಡೆಯುತ್ತೆ, ಗಂಡು ಮಕ್ಕಳ ಮೇಲೆ ಯಾವ ರೀತಿ ನಡೆಯುತ್ತೆ. ಪೊಲಿಟಿಕಲ್, ಕಾನೂನು ಏನಿದೆ, ಆಯಿತಾ. ಜುವೆನೈಲ್ ಜಸ್ಟಿಸ್ ಬೋರ್ಡ್ ಅಂತ ಇದೆ, ಕೋರ್ಟ್ ಅಂತ ಇದೆ, ಅದ್ರ ಏನು ಹೇಳುತ್ತೆ. ಎನ್ವಿರಾನ್ಮೆಂಟಲ್ ಮತ್ತು ಎಕಾಲಜಿಕಲ್ ಇದಕ್ಕೆ ಸಂಬಂಧ ಇಲ್ಲ, ಆಯಿತಾ. ಎಕಾಲಜಿಕಲ್ ಸಂಬಂಧ ಇಲ್ಲ, ಅದಕ್ಕೆ ಕೆಲವೊಂದು ಬರ್ತವೆ, ಪೊಲ್ಯೂಷನ್ನು, ಕ್ಲೈಮೇಟು, ಫಾರೆಸ್ಟು ಬಂದು ಇದನ್ನು ಮಾಡಬೇಕು. ಕಲ್ಚರಲ್ ಬರುತ್ತೆ, ಲೀಗಲ್ ಬರುತ್ತೆ. ಈ ರೀತಿ ಒಂದೊಂದು ವಿಷಯನ ನೀವು 5-6 ಆಸ್ಪೆಕ್ಟ್ಸಲ್ಲಿ ಹೇಳಬೇಕು. ಸೋಷಿಯಲ್, ಪೊಲಿಟಿಕಲ್, ಎಕನಾಮಿಕಲ್, ಎಕಲಾಜಿಕಲ್, ಕಲ್ಚರಲ್, ಲೀಗಲ್. ಓಕೆ, ಈ ರೀತಿಯೂ ನೀವು ಎಸ್ಸೆನ ಬರಿಬೋದು. ನೆಕ್ಸ್ಟ್ ಇನ್ನೂ ಒಂದು ಎಸ್ಸೆಗಳು ಬರ್ತವೆ. ನಾನು ನಿರೂಪಣೆಯ ಶೈಲಿಗಳನ್ನು ಹೇಳ್ತಾ ಇದ್ದೀನಿ, ಅರ್ಥ ಮಾಡ್ಕೊಳ್ಳಿ. ನಿರೂಪಣೆಯ ಶೈಲಿಗಳನ್ನು ನಾನು ಹೇಳ್ತಾ ಇದ್ದೀನಿ. ಓಕೆ, ಕೆಲವೊಂದು ಎಸ್ಸೆಗಳಲ್ಲಿ ನಾವು ಅದನ್ನು ಬೆಳೆದು ಬಂದ ಹಾದಿನ ಹೇಳ್ಬೋದು, ಆಯಿತಾ. ಏನು ಭಾರತದ ಸ್ವಾತಂತ್ರ್ಯದ 75ನೇ ಸ್ವಾತಂತ್ರ್ಯೋತ್ಸವದ ಸ್ವಾತಂತ್ರ್ಯೋತ್ಸವ ಕಾಣುತ್ತಿರುವ ಭಾರತ, ಆಯಿತಾ. ಈ ರೀತಿ ಒಂದು ಟಾಪಿಕ್ ಕೊಟ್ಟಂತ ಹೇಳ್ತೀವಿ, ಆಯಿತಾ. 75ನೇ ಸ್ವಾತಂತ್ರ್ಯದ ಉತ್ಸವದಲ್ಲಿ ಭಾರತ, ಹೊಸ್ತಿಲಲ್ಲಿ ಭಾರತ ಅಂತ ಒಂದೇ ಟಾಪಿಕ್ ಕೊಟ್ಟ ಅಂದರೆ ಅದ್ರ ಮೇಲೆ ಬರೀಬೇಕು. ಹಿಸ್ಟ್ರಿ ರಿಲೇಟೆಡ್, ಇತಿಹಾಸದ ರಿಲೇಟೆಡ್ ಯಾವುದೇ ಎಸ್ಸೆ ಬರಲಿ, ಹಿಸ್ಟ್ರಿ ರಿಲೇಟೆಡ್ ಯಾವುದೇ ಎಸ್ಸೆ ಬಂದರೆ ಇದನ್ನೇ ಬರೀಬೇಕು. ಭೂತಕಾಲದಲ್ಲಿ ಏನು ನಡೀತು, ಪಾಸ್ಟ್, ಪ್ರೆಸೆಂಟಲ್ಲಿ ಏನು ನಡೀತಾ ಇದೆ, ಫ್ಯೂಚರಲ್ಲಿ ಏನು ನಡೀಬೋದು, ಆಯಿತಾ. ಯಾವುದೇ ಇತಿಹಾಸದ ರಿಲೇಷನಲ್ಲಿ ಬಂದರೆ ಇದು, ಇಂಟರ್ನ್ಯಾಷನಲ್ ರಿಲೇಷನಲ್ಲೂ ಬಂದರೆ ಇದೆ, ಪಾಸ್ಟ್, ಪ್ರೆಸೆಂಟ್, ಫ್ಯೂಚರ್. ಓಕೆ, ಭಾರತ ಮತ್ತು ಪಾಕಿಸ್ತಾನ ನಡುವೆ ಇರತಕ್ಕಂಥ ರಾಜತಾಂತ್ರಿಕ ಸಂಬಂಧ, ಭಾರತ ಆಫ್ಘಾನಿಸ್ತಾನ ನಡುವೆ ಇರತಕ್ಕಂಥ ಸಂಬಂಧ ಬಂದಾಗ ಭೂತ, ವರ್ತಮಾನ, ಭವಿಷ್ಯ, ಈ ರೀತಿ ಬರೀರಿ. ಇಂಟರ್ನ್ಯಾಷನಲ್ ರಿಲೇಷನ್ ಮತ್ತು ಇತಿಹಾಸದ ರಿಲೇಟೆಡ್ ಈ ರೀತಿ ಬರೀಬೇಕು. ನೆಕ್ಸ್ಟು ಟಚಿಂಗ್ ಆಲ್ ದ ಸ್ಟೇಕ್ ಹೋಲ್ಡರ್ಸ್, ಎಲ್ಲ ಮಧ್ಯಸ್ಥಗಾರನ್ನು ಸ್ಪರ್ಶಿಸುವುದು. ಕೆಲವೊಂದು ಎಸ್ಸೆ ಬರ್ತಾವಪ್ಪ, ಆಯಿತಾ. ಫಾರ್ ಎಕ್ಸಾಂಪಲ್ ಯಾವುದು, ತೃತೀಯ ಲಿಂಗದವ್ರ ಬಗ್ಗೆ ಒಂದು ಎಸ್ಸೆ ಬಂತು ಅಂದರೆ ಯಾವುದು, ಥರ್ಡ್ ಜೆಂಡರ್ ಮೇಲೆ ಬರುತ್ತೆ, ಆಯಿತಾ. ನಾವೀಗ ಆಲ್ರೆಡಿ ಅವರಿಗೆ ಸಮಾಜದಲ್ಲಿ ಒಳ್ಳೆಯ ಮನ್ನಣೆ ಸಿಕ್ಕಿದೆ, ಅಲ್ಲಿ ರಿಸರ್ವೇಷನನ್ನು ಕೊಡ್ತಾ ಇದ್ದೀವಿ, ಈ ಥರ ಬರುತ್ತೆ. ಸೊ ಅವರಿಗೆ ಏನಿದೆ ಅದು ಬೆಲೆನ ಕೊಡ್ತಾ ಇದೆ ಸಮಾಜದಲ್ಲಿ. ರೀಸೆಂಟಾಗಿ ನಿಮಗೆ ಗೊತ್ತಿರ್ಬೋದು, ಸಪೋರ್ಟಿವ್ ಆಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದು ಒಳ್ಳೆ ಅಭಿವೃದ್ಧಿನೂ ಸಹ, ಒಂದು ಹೊಸ ಹೋಪ್ಸ್ ಅವರಿಗೆ, ಆಯಿತಾ. ಅದಾಗಬೇಕು ಸಮಾಜದಲ್ಲಿ. ಸೊ ಅಂಥವ್ರ ಬಗ್ಗೆ ಬಂದಾಗ ನಮಗೆ ಕಂಟೆಂಟ್ ಇರಲ್ಲ, ಏಕೆಂದರೆ ಅವು ತುಂಬ ರೇರಾಗಿ ಡಿಸ್ಕಷನ್ ಆಗ್ತಕ್ಕಂಥ ಸಬ್ಜೆಕ್ಟ್ಗಳು. ಓಕೆ, ಹಾಗಾಗಿ ನಮಗೆ ಅದರ ಬಗ್ಗೆ ಯಾವ ರೀತಿ ಕಂಟೆಂಟ್ ಸಿಕ್ಕಿರಲ್ಲ, ಎಲ್ಲಿ ನ್ಯೂಸ್ ಪೇಪರ್ಸಲ್ಲಾಗಲಿ, ಬುಕ್ಸಲ್ಲಾಗಲಿ. ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಅಂಥ ಸೂಕ್ಷ್ಮ ವಿಷಯಗಳಿಗೆ ನಾವು ಎಲ್ಲರನ್ನೂ ಸೇರಿಸ್ಕೋಬೇಕು. ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂದರೆ ಅದರಲ್ಲಿ ಬರ್ತಕ್ಕಂಥ ಪಾಲುದಾರರು, ಆಯಿತಾ. ಒಂದು ತೃತೀಯ ಲಿಂಗ ಇದೆ ಅಂದರೆ, ತೃತೀಯ ಲಿಂಗದವರು ಇದ್ದಾರೆ ಅಂದರೆ, ಆಯಿತಾ, ಒಬ್ಬ ವ್ಯಕ್ತಿ ಇದ್ದಾರೆ ಅಂದರೆ ಆ ವ್ಯಕ್ತಿಯ ವೈಯಕ್ತಿಕದಿಂದ ಹಿಡಿದು, ಆ ಕುಟುಂಬದಿಂದ ಹಿಡಿದು, ಅವರ ಏನು ಸಮಾಜ ಇದೆ ಅವ್ರನ್ನ ಹಿಡಿದು, ಆಯಿತಾ. ಆಮೇಲೆ ರಾಷ್ಟ್ರೀಯ ಮತ್ತು ರಾಜ್ಯ ಮಟ್ಟದಲ್ಲಿ ಅವರಿಗಿರ್ತಕ್ಕಂಥ ಏನು ಫೆಸಿಲಿಟಿಗಳನ್ನು ಹಿಡಿದು, ಆಮೇಲೆ ಆ ಶೋಷಣೆಗಳು, ಆಮೇಲೆ ಅವ್ರ ಮೇಲೆ ವರ್ಕ್ ಮಾಡ್ತಕ್ಕಂಥ NGOಗಳು, ಆಯಿತಾ. ಈ ರೀತಿ ಸಮಗ್ರವಾಗಿ ಬರೀಬೇಕು. ಇದು 5th ಅಂತೇನಿದೆ ಅಂದರೆ ಎಲ್ಲ ಮಧ್ಯಸ್ಥಗಾರನ್ನು ಸ್ಪರ್ಶಿಸ್ತಕ್ಕಂಥ ವಿಷಯ, ಸೂಕ್ಷ್ಮ ವಿಷಯಗಳು ಬಂದಾಗ ಇದನ್ನು ತಗೊಂಡು ಬರೀರಿ, ಆಯಿತಾ. ಈ ಶೈಲಿಯಲ್ಲಿ ಬರೆದ್ರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್, ಹೌ ಟು ನರೇಟ್ ಎಸ್ಸೆ, ಸ್ಟ್ರಕ್ಚರ್ದ ಎಸ್ಸೆ ಅಂದರೆ ಒಂದು ಎಸ್ಸೆನ ಯಾವ ರೀತಿ ನಾವು ಸ್ಟ್ರಕ್ಚರ್ ಮಾಡಬೇಕು ಅಂತಕ್ಕಂಥದ್ದು. ಪ್ರಬಂಧವನ್ನು ಹೇಗೆ ನಿರೂಪಿಸಬೇಕು ಅಂತಕ್ಕಂಥದ್ದು ನಮ್ಮ ತಲೆಗೆ ಬಂದಾಗ, ನಿಮಗೆ ಎಕ್ಸಾಮ್ ಹಾಲಿಗೆ ಹೋಗ್ತೀರಾ,
ನಿಮಗೆ ಒಂದು 5 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ನಾನು ನಿರೂಪಣೆ ಹೆಂಗೆ ಮಾಡಬೇಕು, ಯಾವ ಎಸ್ಸೆನ ಸೆಲೆಕ್ಟ್ ಮಾಡಬೇಕು ಅಂತ ಬಂದಾಗ ನಿಮ್ಮ ತಲೆಯಲ್ಲಿ 4 ಅಂಶಗಳಿರಬೇಕು. ಫಸ್ಟು ಎಸ್ಸೆ ಯಾವುದನ್ನು ಚೂಸ್ ಮಾಡಬೇಕು. ವೆರಿ ಫಸ್ಟು ನಾನು ಯಾವ್ದು ಎಸ್ಸೆನ ಚೂಸ್ ಮಾಡಬೇಕು ಅಂತಕ್ಕಂಥದ್ದು, ಚಾಯ್ಸ್ ಮಾಡಬೇಕು ಅಂತಕ್ಕಂಥದ್ದು. ಓಕೆ, ಏಕೆಂದರೆ ಎಸ್ಸೆ ಯಾವ ರೀತಿ ಗೊತ್ತೇನಪ್ಪ, ನೀನು ಒಂದು ಎಸ್ಸೆ ಶುರು ಮಾಡ್ತೀಯ, ಅರ್ಧ ಬರಿತೀಯ, ಅರ್ಧ ಬಿಟ್ಟು ನೀನು ಇನ್ನೊಂದು ನನಗೆ ಅದ್ರ ಬಗ್ಗೆ ನಿಮಗೆ ಪೂರ್ತಿ ಕಂಟೆಂಟ್ ಹೋಲ್ಡ್ ಇಲ್ಲ ಅಂದರೆ ಹೊಸ್ತಾ ಬರೆಯೋಕ್ಕೆ ಹೋದರೆ ಅದೂ ಅರ್ಧ ಆಗುತ್ತೆ, ಹೊಸದು ಅರ್ಧ ಆಗುತ್ತೆ, ನೀನು ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ನೀನು ಎಕ್ಸಾಮ್ ಹಾಲೊಳಗೆ ಡಿಸೈಡ್ ಆಗಬೇಕು, ನನ್ನ PSI ಈ ಸಲ ಕ್ಲಿಯರ್ ಆಗಲ್ಲ ಅಂತ, ಈ ರೀತಿ ಆಗುತ್ತೆ. ಹಾಗಾಗಿ ಸೆಲೆಕ್ಷನ್ ಮಾಡಬೇಕಾದ್ರೆ ತುಂಬ ಜಾಗರೂಕತೆ ಇರಬೇಕು. ಇವತ್ತೇ ಹೇಳಿರ್ತೀನಿ, ಎಸ್ಸೆ ಇದು ಒನ್ ವೇ ಗೇಮ್, ಆಯಿತಾ? ಒನ್ ವೇ ಇದು. ನೀನು ಸೆಲೆಕ್ಟ್ ಮಾಡ್ಕೊಂಡು ಸ್ಟ್ರೈಟಾಗಿ ಹೋದೆ ರೀಚ್ ಆಗ್ತೀಯ, ಇಲ್ಲ ಅಲ್ಲೆಲ್ಲ ಪ್ರಾಬ್ಲಮ್ ಆಯಿತು ಮಧ್ಯದಲ್ಲಿ ಅಂದರೆ ಟೈಮ್ ವೇಸ್ಟ್ ಆಗಿರುತ್ತೆ, ಇನ್ನು ಈ ಬರೆದಿರೋ ಎಸ್ಸೆನೂ ಅರ್ಧ ಆಗುತ್ತೆ, ಹೊಸ ಎಸ್ಸೆನೂ ಅರ್ಧ ಆಗುತ್ತೆ, ಸ್ಕೋರ್ ಆಗಲ್ಲ. ಸೊ ಇದು ಒನ್ ವೇ ರೂಟ್, ಆಯಿತಾ? ಸೊ ಹಾಗಾಗಿ ವೆರಿ ಕೇರ್ಫುಲ್. ಸೊ ಸೆಕೆಂಡ್ ಪಾಯಿಂಟ್ ಏನಿರಬೇಕು, ನೀನು ಸೆಲೆಕ್ಟ್ ಮಾಡೋ ವಿಷಯದ ಬಗ್ಗೆ, ಸೆಲೆಕ್ಟ್ ಮಾಡಿರೋ ಎಸ್ಸೆ ಬಗ್ಗೆ ನಿನಗೆ ಎಷ್ಟು ವಿಷಯ ಗೊತ್ತಿದೆ, ಆ ವಿಷಯ ಎಷ್ಟು ಗೊತ್ತಿದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನಿನಗೆ ಯಾವುದೋ ಒಂದು ವಿಷಯ ಇಷ್ಟ ಆಗ್ಬೋದು, ಆಯಿತಾ? ಬಟ್ ಆ ವಿಷಯದ ಬಗ್ಗೆ ನಿನಗೆ ಜ್ಞಾನ ಇದೆಯೋ ಇಲ್ಲ ಅನ್ನೋದು ಇಂಪಾರ್ಟೆಂಟ್. ಓಕೆ, ಫಾರ್ ಎಕ್ಸಾಂಪಲ್ ಯಾವುದು, ಹೊಸ ಶಿಕ್ಷಣ ನೀತಿ ನಿನಗೆ ತುಂಬ ಓದ್ಕೊಂಡು ಬಂದಿರ್ಬೋದು, ಆಯಿತಾ? ಅದ್ರ ಬಗ್ಗೆ ನಿಮಗೆ ನಾಲೆಡ್ಜ್ ಇದೆ. ಆದರೆ ಇನ್ನೊಂದು ಕಡೆ ಯಾವುದು ಮಹಿಳಾ ಸಬಲೀಕರಣ ಎಸ್ಸೆ ನಿನಗೆ ಇಷ್ಟ ಆಗ್ಬೋದು. ಓಕೆ, ಯಾಕೆಂದರೆ ನೀನು ಯಾವುದೋ ಒಂದು ಮಾಡಲ್ ಎಸ್ಸೆ ಓದಿರ್ತೀಯ, ಅದರಲ್ಲಿ ಕಂಟೆಂಟ್ ಗೊತ್ತಿರುತ್ತೆ. ಓಕೆ, ಈ ರೀತಿ ಆಗಬಾರ್ದು. ಒಂದು ಇಷ್ಟ ಆಗೋದು ಬೇರೆ, ಇಲ್ಲಿ ಬರೆಯೋದೇ ಬೇರೆ ಆಯಿತು ಅಂದರೆ ಮತ್ತೆ ಕಾಂಪ್ಲೆಕ್ಸ್ ಆಗುತ್ತೆ. ನೆಕ್ಸ್ಟ್, ಬರವಣಿಗೆ ಹಿಡಿತ ಅಂದರೆ ನಿನಗೆ ಎಷ್ಟು ನಾಲೆಡ್ಜ್ ಇದೆ. ನಿನಗೆ 25 ಪೇಜಿಗೆ ನಾಲೆಡ್ಜ್ ಇದ್ರೂ ನೀನು ಅದನ್ನು ವಿತಿನ್ 2 hours ಏನು ಟೈಮ್ ಇರುತ್ತೆ, ಅದರೊಳಗಡೆ ವಿತಿನ್ 2 to 3 pages ಎಲ್ಲ ಅದನ್ನ ಮೆನ್ಷನ್ ಮಾಡೋಂಗೆ ಇರಬೇಕು. ಬರವಣಿಗೆ ಹಿಡಿತ ಅಂತ ಕರಿತೀವಿ. ನಿನಗೆ 5,000 6,000 ಪೇಜಿನ ಕಂಟೆಂಟ್ ಗೊತ್ತಿದ್ರೂ ಅದು ನೀನು 5 ಪೇಜ್ ಒಳಗಡೆ ಹೆಂಗೆ ನೀನು ಅದನ್ನ ಇಳಿಸ್ತೀಯ, ಬರಿತೀಯ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ನಾವು ಬರವಣಿಗೆ ಹಿಡಿತ ಅಂತ ಕರಿತೀವಿ. ಅದು ನಿನಗೆ ಎಷ್ಟು ನಾಲೆಡ್ಜ್ ಇದೆ ಅನ್ನೋದು ಮುಖ್ಯ ಆಗಲ್ಲ, ಎಷ್ಟು ವಿಷಯಗಳನ್ನು ಕಡಿಮೆ ಪದದಲ್ಲಿ ನೀನು ನಿರೂಪಿಸ್ತೀಯ ಅಂತಕ್ಕಂಥದ್ದು. ನೆಕ್ಸ್ಟ್, ಬರವಣಿಗೆ ಕೌಶಲ್ಯಗಳು, ಸ್ಕಿಲ್ಸ್ ಅಂತ ಬರ್ತವೆ. ಸೊ ಸ್ಕಿಲ್ಸ್ ಯಾವಾಗ ಬರ್ತವೆ, ನಿನಗೆಲ್ಲ ಗೊತ್ತಿರುತ್ತೆ, ಆದರೆ ತುಂಬ ಚೆನ್ನಾಗಿ ಗೊತ್ತಿರೋದೇನಿರುತ್ತೆ ಅದನ್ನ ನಿರೂಪಿಸ್ತಕ್ಕಂಥದ್ದು, ಆಯಿತಾ? ಸೊ ಇಟ್ಸ್ ಲೈಕ್ ಕುಕಿಂಗ್, ಆಯಿತಾ? ನಿನಗೆಲ್ಲ ಐಟಮ್ಸು ಮಾಡೋಕ್ಕೆ ಬರುತ್ತೆ, ಬಟ್ ಗೆಸ್ಟಿಗೆ ಇಷ್ಟ ಆಗೋ ಥರ ಯಾವ್ದು ಮಾಡ್ತೀಯ, ಇವಾಲ್ಯುಯೇಟ್ರಿಗೆ ಇಷ್ಟ ಆಗತ್ತಕ ಯಾವ್ದು ಬರಿತೀಯ. ಸೊ ಇದು 4 ಅಂಶಗಳು ನಿನಗೆ ತಲೆಗಿರಬೇಕು. ಎಸ್ಸೆ ಚಾಯ್ಸ್ ಮಾಡಬೇಕಾದ್ರೆ ವಿಷಯ ಯಾವ್ದು ಸೆಲೆಕ್ಟ್ ಮಾಡ್ತೀನಿ, ಯಾಕೆ ಸೆಲೆಕ್ಟ್ ಮಾಡ್ತೀನಿ, ಹೇಗೆ ಬರಿತೀನಿ ಅನ್ನೋದು ತುಂಬ ಇಂಪಾರ್ಟೆಂಟ್. ದೆನ್ ಹೌ ಟು ಮೇಂಟೈನ್ ಎ ಫ್ಲೋ ಇನ್ ಎಸ್ಸೆ. ಒಂದು ಪ್ರಬಂಧದಲ್ಲಿ ನಾನು ಬರವಣಿಗೆ ಹರಿವನ್ನು ಕಾಪಾಡಿಕೊಳ್ಳುವುದು ಹೇಗೆ. ತುಂಬ ಜನ ಸ್ಟೂಡೆಂಟ್ಸು ನನ್ನ ಹತ್ರ ಬಂದಾಗ ಹೇಳೋದು ಇದೆ, ಸರ್ ನನಗೆ ಇದು ಎಸ್ಸೆ ಗೊತ್ತಿದೆ ಸರ್, ನಾನು ಬರೆಯೋಕ್ಕೆ ಶುರು ಮಾಡ್ತೀನಿ, ಆದರೆ ಮಧ್ಯೆ ನನಗೆ ನಿಂತೋಗುತ್ತೆ ಸರ್. ತುಂಬ ಜನ, ಸರ್ ಮಧ್ಯೆ ನಿಂತೋಗುತ್ತೆ, ನನಗೆ ಏನು ಮಾಡಬೇಕು ಗೊತ್ತಾಗಲ್ಲ ಸರ್. ಅದಕ್ಕೆ ಒಂದು ಸಜೆಷನ್ ಏನು ಅಂದರೆ, ಫಸ್ಟು ಒಂದು ಎಸ್ಸೆನ ಸೆಲೆಕ್ಟ್ ಮಾಡಿದ ಕೂಡಲೇ ಅದರ ಒಂದು ಔಟ್ಲೈನ್, ಸ್ಕೆಲಿಟನ್ ಅಂತ ಕರಿತೀವಿ, ರೂಪುರೇಷೆ ಅಂತ ಕರಿತೀವಿ, ಅದನ್ನ ನೀವು ಬರ್ಕೋಬೇಕು. ಇಂಟ್ರಡಕ್ಷನ್ ಒಳಗಡೆ ನಾನು ಏನೇನು ಹೇಳ್ತೀನಿ, ಆಮೇಲೆ ಥೀಸಿಸ್ ಸ್ಟೇಟ್ಮೆಂಟ್ ಒಳಗೆ ಏನು ಹೇಳ್ತೀನಿ, ಬಾಡಿ ಒಳಗಡೆ ಏನು ಹೇಳ್ತೀನಿ, ಕನ್ಕ್ಲೂಷನ್ ಒಳಗಡೆ ಏನು ಹೇಳ್ತೀನಿ. ಓಕೆ, ಇದು ನಿನಗೆ ಕ್ಲಿಯರಾಗಿರಬೇಕು. ಇದೆಷ್ಟು ಕ್ಲಿಯರಾಗಿರಬೇಕು ಅಂದರೆ ಇಟ್ಸ್ ಲೈಕ್ ಒಂದು ನೀಟಾಗೆ ಇದಾದ ಕೂಡಲೇ ಇದು, ಇದಾದ ಕೂಡಲೇ ಇದು, ಇದಾದ ಕೂಡಲೇ ಇದು ಅಂತ ನಿಂಗೆ ಗೊತ್ತಿರಬೇಕು. A=B, B ಆದಮೇಲೆ C ಅನ್ನೋ. ಸೊ ಇಂಟ್ರಡಕ್ಷನ್, ಥೀಸಿಸ್ ಸ್ಟೇಟ್ಮೆಂಟ್, ಬಾಡಿ, ಕನ್ಕ್ಲೂಷನ್, ಇದು ಏನಂತ ಕರಿತೀವಿ, ಸ್ಕೆಲಿಟನ್ ಅಂತ ಕರಿತೀವಿ. ಮತ್ತು ನೀನು ಸ್ಕೆಲಿಟನ್ನ ಡಿವೈಡ್ ಮಾಡ್ಕೊ. ಇಂಟ್ರಡಕ್ಷನ್ ಒಳಗಡೆ ನಾನು ಏನು ಮೆನ್ಷನ್ ಮಾಡ್ತೀನಿ, ಯಾವ ಕೋಟನ್ನು ಹೇಳ್ತೀನಿ, ಯಾವ ಅಂಕಿಅಂಶಗಳನ್ನು ಮೆನ್ಷನ್ ಮಾಡ್ತೀನಿ, ಯಾವ ರಿಪೋರ್ಟನ್ನು ಮೆನ್ಷನ್ ಮಾಡ್ತೀನಿ, ಆಯಿತಾ? ಯಾವ ಡೆಫಿನೇಷನನ್ನು ಹೇಳ್ತೀನಿ, ಇದು ಇಂಟ್ರೊಡಕ್ಷನ್ ಒಳಗೆ. ಥೀಸಿಸ್ ಸ್ಟೇಟ್ಮೆಂಟ್ ಒಳಗೆ ಈ ಎಸ್ಸೆ ಬಗ್ಗೆ ನಾನು ಏನು ಹೇಳ್ತೀನಿ, ಈ ಎಸ್ಸೆ ಬಗ್ಗೆ ಇಡೀ ಎಸ್ಸೆನ ನೀನು 3 ವಾಕ್ಯದಲ್ಲೇ ಬರೆದಿರ್ಬೇಕು, ಅದನ್ನು ನಾನು ಥೀಸಿಸ್ ಸ್ಟೇಟ್ಮೆಂಟ್ ಅಂತ ಕರಿತೀನಿ. ಇಂಟ್ರಡಕ್ಷನ್ ಇದ್ದ ಒಬ್ಬ ಇವಾಲ್ಯುಯೇಟ್ರು ಬಾಡಿಗೆ ಹೋಗಬೇಕಾದ್ರೆ, ಓಕೆ, ಬಾಡಿ ಆಫ್ ದ ಎಸ್ಸೆಗೆ ಮೂವ್ ಆಗೋದಕ್ಕಿಂತ ಮುಂಚೆ ಥೀಸಿಸ್ ಸ್ಟೇಟ್ಮೆಂಟ್ ಬರಬೇಕು. ಅಲ್ಲಿ ಅವನಿಗೆ ಒಂದು ಏನಂತ ಹೇಳಬೇಕು, ನೀನು ಗೈಡ್ಲೈನ್ ಕೊಡಬೇಕು. ಈ ಎಸ್ಸೆಯಲ್ಲಿ ನಾನು ಈ ವಿಷಯನ ಈ ರೀತಿ ಮಂಡಿಸಲು ಸೂಚಿಸಿರ್ತೇನೆ ಅಥವಾ ಅಂದ್ಕೊಂಡಿರುತ್ತೇನೆ, ಭಾವಿಸುತ್ತೇನೆ ಅಂತ ಬರೆದಿರ್ಬೇಕು ನಾನು. ಓಕೆ, ಈ ಎಸ್ಸೆಯಲ್ಲಿ ಈ ವಿಷಯನ ನಾನು ಈ ರೀತಿಯ ಅಂಶಗಳಿಂದ ನಾನು ನಿರೂಪಿಸುತ್ತಿರುತ್ತೇನೆ, ಈ ರೀತಿ ಒಂದು ಥೀಸಿಸ್ ಸ್ಟೇಟ್ಮೆಂಟನ್ನು ಕೊಡಬೇಕು. ಓಕೆ.
ಸೊ ಇಲ್ಲ ಅಂದರೆ ಇಡೀ ಎಸ್ಸೆ ಅವನು ಗೊತ್ತೇ ಆಗಲ್ಲ, ನೀನು ಯಾವ ವಿಷಯದ ಬಗ್ಗೆ ಬರೀತಾ ಇದೆಯಾ ಅಂತ ಗೊತ್ತಿರುತ್ತೆ, ಬಟ್ ಯಾವ ರೀತಿ ಬರೀತಾ ಇದೆಯಾ, ನಿನ್ನ ಸ್ಟ್ಯಾಂಡ್ ಏನು ಅಂದರೆ ನೀನು ಯಾವ ಪರ ನಿಲ್ತಾ ಇದೆಯಾ, ಓಕೆ, ಅದು ನಿನಗೆ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್ ಒಂದೊಂದು ಎಸ್ಸೆ ಬರ್ತಾರೆ, ಯಾವುದು ಕನ್ಫ್ಯೂಸ್ ಮಾಡೋ ಅಂಥ ಎಸ್ಸೆ, ಯಾವುದು ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಮಾಧ್ಯಮಗಳು ಮಕ್ಕಳ ಆರೋಗ್ಯಕ್ಕೆ ಒಳ್ಳೆಯದೇ ಕೆಟ್ಟದ್ದೇ, ಈ ಥರ ಬರ್ಬೋದು, ಆಯಿತಾ. ಆನ್ಲೈನ್ ತರಗತಿಗಳು ಮಕ್ಕಳ ಮೇಲೆ ಆಗ್ತಕ್ಕಂಥ ಪರಿಣಾಮಗಳು, ಅವನಿಗೆ ನೀನು ಆ ಥೀಸಿಸ್ ಸ್ಟೇಟ್ಮೆಂಟ್ ಒಳಗಡೆ ಹೇಳಿರಬೇಕು, ನಾನು ಪರ ಇದ್ದೀನೋ ವಿರೋಧ ಇದ್ದೀನೋ ಅಂತ, ಆಯಿತಾ. ಇಲ್ಲಾಂದರೆ ಸರಿಯಾಗಿ ಕ್ಲಾರಿಟಿ ಸಿಗಲ್ಲ. ಆಮೇಲೆ ಬಾಡಿ ಆಫ್ ದ ಎಸ್ಸೆನ ನೀನು ಡಿವೈಡ್ ಮಾಡ್ಕೋಬೇಕು. ಬಾಡಿ ಆಫ್ ದ ಎಸ್ಸೆನ ನೀನು ಡಿವೈಡ್ ಮಾಡಬೇಕಾದ್ರೆ ಪ್ರಬಂಧದ ಮಾದರಿ ಏನಿದೆ ಇದ್ರ ಮೇಲೆ ಡಿಸೈಡ್ ಆಗುತ್ತೆ. ಆರ್ಗ್ಯುಮೆಂಟೇಟಿವ್ ಇದೆನೋ, ಸಂಶೋಧನಾಧಾರಿತನೋ, ಅಥವಾ ಸ್ಪಿಸಿಲ್ ಈ ಮೆಥಡಲ್ಲಿ ಬರಿತಾ ಇದೆಯೋ, ಅಥವಾ ಪಾಸ್ಟ್ ಪ್ರೆಸೆಂಟ್ ಫ್ಯೂಚರಲ್ಲಿ ಬರಿತಿದೆಯೋ, ಅಥವಾ ಸ್ಟೇಕ್ ಹೋಲ್ಡರ್ ಮಾಡಲಲ್ಲಿ ಬರಿತಾ ಇದೆಯೋ, ಇದನ್ನು ಹಿಡ್ಕೊಂಡು ನೀನು ಎಸ್ಸೆನ ಸ್ಟ್ರಕ್ಚರ್ ಮಾಡಬೇಕು, ಓಕೆ. ಆಮೇಲೆ ಪ್ರತಿಯೊಂದಕ್ಕೂ ನೀನು ಟೈಮನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು, ಸಮಯವನ್ನು ವಿತರಿಸ್ಕೊಳ್ಬೇಕು. ಇಂಟ್ರಡಕ್ಷನ್ 6-8 ಲೈನು, 3 to 4 minutes. ಥೀಸಿಸ್ ಸ್ಟೇಟ್ಮೆಂಟ್ 3 ಲೈನು, 1 minute. ಬಾಡಿ 1.5 page or 2 pages, ಓಕೆ. ಇದಕ್ಕೆ 8 ನಿಮಿಷ, ಒಂದು 6 ನಿಮಿಷ, 7 ನಿಮಿಷ, ಓಕೆ. ಕನ್ಕ್ಲೂಷನ್ 6 to 8 lines, ಓಕೆ, ಅಲ್ಲಿ ಒಂದು 3 minutes. ಈ ಥರ ಟೈಮನ್ನು ಡಿಸ್ಟ್ರಿಬ್ಯೂಟ್ ಮಾಡ್ಕೋಬೇಕು. ಆಮೇಲೆ ಫೆರಿಫೆರಲ್ ಟು ದ ಕೋರ್, ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೀವಿ. ಎಸ್ಸೆಯಲ್ಲಿ ಯಾವಾಗಲೂ ದೊಡ್ಡ ವಿಷಯನ ಒಂದೇ ಸಲ ಹೇಳ್ಬೇಡಿ, ಓಕೆ. ಪೂರ್ತಿ ವಿಷಯನ ಒಂದೇ ಸಲ ಹೇಳ್ಬೇಡಿ. ನಿಮ್ಮ ನಿರೂಪಣೆ ಶೈಲಿ ಯಾವಾಗಲೂ ಹೆಂಗಿರಬೇಕು ಅಂದರೆ, ಆಯಿತಾ, ಚಿಕ್ಕದ್ರಿಂದ ದೊಡ್ಡ ವಿಷಯಕ್ಕೆ ಹೋಗಿ, ಸಣ್ಣ ಸಣ್ಣ ಮೈನ್ಯೂಟ್ ವಿಷಯಗಳನ್ನು ಮೊದಲು ನಿರೂಪಿಸಿ ಆಮೇಲೆ ದೊಡ್ಡದಕ್ಕೆ ಹೋಗಿ, ಓಕೆ. ಫಾರ್ ಎಕ್ಸಾಂಪಲ್, ಓಕೆ, ಮಹಿಳಾ ಸಬಲೀಕರಣ ಅಂತ ಬಂತು ಅಂದರೆ, ಫಸ್ಟು ಒಂದು ಮಗು ಇದ್ದಾಗ ಒಂದು ಮಗು, ಚಿಕ್ಕ ಮಗು, ಆಯಿತಾ, ಬಾಣಂತಿ ಅವಸ್ಥೆಯಲ್ಲಿ ಅದೇನಾಗಿರುತ್ತೆ ಅಂದರೆ ಸಮಾಜ ಯಾವ ರೀತಿ ನೋಡುತ್ತೆ, ಆಯಿತಾ. ಮಗು ಆದಾಗ ಸಮಾಜ ಹೆಣ್ಣಾದರೆ ಯಾವ ರೀತಿ ಟ್ರೀಟ್ ಮಾಡುತ್ತೆ, ಗಂಡು ಯಾವ ರೀತಿ ಟ್ರೀಟ್ ಮಾಡುತ್ತೆ. ಮಗುವಿನ ಶೈಕ್ಷಣಿಕ ಸಂದರ್ಭದಲ್ಲಿ ಪಾಲಕರು ಮಹಿಳೆಯ ಎಜುಕೇಷನ್ಗೆ ಎಷ್ಟು ಪ್ರಾಮುಖ್ಯತೆ ಕೊಡ್ತಾರೆ, ಆಯಿತಾ. ನೆಕ್ಸ್ಟು ವಯೋವೃದ್ಧದಲ್ಲಿ ಅಂದರೆ ವಯಸ್ಸಿನಲ್ಲಿ, ಆಯಿತಾ, ಓಕೆ, ಅಡಲ್ಟ್ ಸ್ಟೇಜಲ್ಲಿ ಏನೇನು ಅನುಭವಿಸ್ತಾಳೆ ಒಬ್ಬ ಮಹಿಳೆ, ಓಕೆ. ಅದಾದ ನಂತರ ಮದುವೆ ವಯಸ್ಸಲ್ಲಿ, ಓಕೆ. ಅದಾದ ನಂತರ ಮಧ್ಯ ವಯಸ್ಸಿನಲ್ಲಿ, ಆರ್ಥಿಕ ವಿಷಯದಲ್ಲಿ, ಆಯಿತಾ, ಅಂದರೆ ಎಕನಾಮಿಕ್ ಇಂಡಿಪೆಂಡೆನ್ಸ್ ಅದು, ಆಯಿತಾ. ವಯಸ್ಸಾದಮೇಲೆ ಅಂತ್ಯಕಾಲದಲ್ಲಿ, ಇದು ವೈಯಕ್ತಿಕ ಸ್ಟೇಜಲ್ಲಿ. ಅದೇ ಒಂದು ಕುಟುಂಬ ವ್ಯವಸ್ಥೆಯಲ್ಲಿ ಮಹಿಳೆಯರು ಒಬ್ಬ ಮಗಳಾಗಿ, ಆಯಿತಾ, ಮಡದಿಯಾಗಿ, ಆಮೇಲೆ ತಾಯಿಯಾಗಿ, ಈ ರೀತಿ ಯಾವ ರೀತಿ ಬರುತ್ತೆ ಕುಟುಂಬದಲ್ಲಿ. ಆಮೇಲೆ ಒಂದು ಸಮಾಜದಲ್ಲಿ ಮಹಿಳೆಯ ಪಾತ್ರ, ಆಯಿತಾ. ಆಮೇಲೆ ನೀವು ಪೊಲಿಟಿಕಲ್ಲಿ ಶಿಫ್ಟ್ ಆಗಬೇಕು, ಸಮಾಜ ಆದ ಕೂಡಲೇ ನೀನು ಪೊಲಿಟಿಕಲಿ ಶಿಫ್ಟ್ ಆಗಬೇಕು. ಒಂದು ನಂಬರ್ ಆಫ್ MP ಇನ್ ಕರೆಂಟ್ ಗವರ್ನಮೆಂಟ್, ಎಷ್ಟು ಜನ MP ಮಹಿಳೆಯರಿದ್ದಾರೆ, ಎಷ್ಟು ಜನ MLAಗಳು ಮಹಿಳೆಯರಿದ್ದಾರೆ, ಆಯಿತಾ. ಆಮೇಲೆ ಪ್ರೈವೇಟ್ ಎಂಟ್ರಪ್ರಿನರ್ಸ್ ಅಂದರೆ ಸ್ವತಂತ್ರ ಉದ್ಯಮಿಗಳು ಎಷ್ಟು ಜನ ಇದ್ದಾರೆ, ಫಾರ್ ಎಕ್ಸಾಂಪಲ್ ಸುಧಾಮೂರ್ತಿ ಅಂತವ್ರು ಎಷ್ಟು ಜನ ಇದ್ದಾರೆ, ಅವ್ರಿಗೆ ಸಿಗ್ತಕ್ಕಂಥ ಸ್ಕೀಮ್ಗಳು ಯಾವ್ಯಾವಿದ್ದಾವೆ, ಈ ರೀತಿ, ಆಯಿತಾ. ಆಮೇಲೆ ಸಮಾಜ ಅನ್ನೋದು ಇನ್ನೊಂದು ಬರುತ್ತೆ, ಮಹಿಳೆ, ಈಗ ಫಾರ್ ಎಕ್ಸಾಂಪಲ್ ಹಿಂದುಳಿದ ವರ್ಗದಲ್ಲಿ ಎಷ್ಟು ಜನರಿಗೆ ಎಜುಕೇಷನ್ ಸಿಕ್ಕಿದೆ, ಆಯಿತಾ. ಪರಿಶಿಷ್ಟ ಜಾತಿ ಪಂಗಡಗಳಲ್ಲಿ ಏನು ಸಿಕ್ಕಿದೆ, ಈ ರೀತಿ ಲೀಗಲ್ ಏನೇನಿದೆ, ಮಹಿಳೆಯರಿಗೆ ಆಸ್ತಿ ಹಕ್ಕುಗಳೇನಿದ್ದಾವೆ, ಆಯಿತಾ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳೆಯ ಸ್ಥಾನಮಾನ, ಈ ರೀತಿ. ಫಸ್ಟು ಒಂದು ಮಹಿಳೆ ಚಿಕ್ಕ ಹುಡುಗಿ ಇದ್ದಾಗಿಂದ ಬಾಲಾವಸ್ಥೆ, ಭ್ರೂಣಾವಸ್ಥೆಯಿಂದ ಹಿಡಿದು ಅಂತಾರಾಷ್ಟ್ರೀಯ ಮಟ್ಟದ ತನಕ ಮಾತಾಡ್ಕೊಂಡು ಹೋಗ್ಬೇಕು, ಆಯಿತಾ. ಸೊ ಫ್ರಮ್ A to Z ಹೋಗಲೇಬೇಕಾದ್ರೆ ಚಿಕ್ಕ ವಿಷಯದಿಂದ ಶುರು ಮಾಡಿ. ನೀನು ಫಸ್ಟೇ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮಹಿಳಾ ಹಕ್ಕುಗಳು ಅಂತ ಮಾತಾಡಬೇಡಿ, ಆಯಿತಾ. ಸೊ ಅದನ್ನು ನಾವೇನಂತ ಕರಿತೀವಿ, ಟಾಪ್ ಡೌನ್ ಅಪ್ರೋಚ್ ಅಂತ ಕರಿತೀವಿ. ಅರ್ಥ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟು ಎಸ್ಸೆನ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂತ ಬಂದಾಗ, ಎಸ್ಸೆ ಸೆಲೆಕ್ಟ್ ಮಾಡಬೇಕಾದ್ರೆ ಎರಡೇ ತಲೆಗಿರಬೇಕು. ಆ ವಿಷಯದ ಬಗ್ಗೆ ನಿನಗೆ ಜ್ಞಾನ ಇದೆನಾ, ಒಂದು. ಆ ಎಸ್ಸೆ ನೀನು ಯಾಕೆ ಸೆಲೆಕ್ಟ್ ಮಾಡ್ತೀಯಲ್ಲ, ಆ ವಿಷಯವನ್ನು ಎಷ್ಟು ಜನ ಬರಿಬೋದು. ಫಾರ್ ಎಕ್ಸಾಂಪಲ್, ಈಗ 100 ಜನ PSI ರೈಟಿಂಗ್ ಎಕ್ಸಾಮಿಗೆ ಹೋದರೆ ಬಡತನ, ಮಹಿಳಾ ಸಬಲೀಕರಣ, ಶಿಕ್ಷಣ ವ್ಯವಸ್ಥೆ ಮೇಲೆ ಬರೀತಾರೆ, 60 ಜನ ಬರೀತಾರೆ, ಓಕೆ. ನೀನು ಅದೇ ವಿಷಯ ಬರೋದ್ರೆ ನಿಂದು ಎಸ್ಸೆ ಸ್ಪೆಷಲ್ ಅನಿಸಲ್ಲ, ಓಕೆ. ಸೊ ನೀನೇನು ಮಾಡಬೇಕು, ಒಂದು ಬೇರೆ ಟಾಪಿಕ್ಕನ್ನು ಚೂಸ್ ಮಾಡೋಕ್ಕೆ ಟ್ರೈ ಮಾಡಬೇಕು. ಸೊ 2 ಡಿಸೈಡ್ ಆಗುತ್ತೆ. ಒಂದು, ವಿಷಯದ ಬಗ್ಗೆ ನಿನಗೆ ಎಷ್ಟು ಜ್ಞಾನ ಇದೆ ಫಸ್ಟ್ನೇದು. ಸೆಕೆಂಡು,
ಅದೇ ವಿಷಯನ ಎಷ್ಟು ಜನ ಮಂಡಿಸ್ತಾ ಇದ್ದಾರೆ, ಅದೇ ವಿಷಯನ ಎಷ್ಟು ಜನ ಬರೀಬೋದು. ಓಕೆ, ಅದು ಸೊ ಅದು ಯಾವಾಗಲೂ ನಿನ್ನ ಕೈಯಾಗಿರಲ್ಲ. ಚಾಯ್ಸ್ ಟಾಪಿಕ್ಸ್ ಯಾವಾಗ ಕೊಟ್ಟಿರ್ತಾನೆ ಅಂದರೆ ಎಕ್ಸಾಮಿಗೆ ಯಾವ್ಯಾವ ಎಸ್ಸೆ ಕೇಳಿರ್ತಾರೆ, ಅದು ಎಕ್ಸಾಮ್ ಹಾಲ್ ಒಳಗೆ ಡಿಸೈಡ್ ಆಗುತ್ತೆ. ಅರ್ಥ ಆಯ್ತಾ? ಎಕ್ಸಾಮ್ ಹಾಲ್ ಒಳಗಡೆ ಡಿಸೈಡ್ ಆಗುತ್ತೆ. ಯಾಕೆಂದರೆ ದಿಸ್ ಈಸ್ ಗೇಮ್ ಇರೋದೇ ಹಿಂಗೆ, ಗೇಮ್ ರೂಲ್ಸಲ್ಲಿ ಎಸ್ಸೆಯಲ್ಲಿ. ಓಕೆ, ನೆಕ್ಸ್ಟ್ ತುಂಬ ಜನ ಬಂದು ಕೇಳ್ತಕ್ಕಂಥ ದೊಡ್ಡ ಕ್ವಶನ್ನು, ಸರ್ ಎಸ್ಸೆಯಲ್ಲಿ ಗ್ರಾಮರ್ ಇಂಪಾರ್ಟೆಂಟಾ? ಯಾವಾಗಲೂ ಇದೇ ಕ್ವಶನ್ನೇ ಬರೋದು ನನಗೆ, ಎಸ್ಸೆಯಲ್ಲಿ ಗ್ರಾಮರ್ ಇಂಪಾರ್ಟೆಂಟಾ? ಹೌದು, ಗ್ರಾಮರ್ ಇಂಪಾರ್ಟೆಂಟ್ ಆಗುತ್ತೆ, ಆದರೆ ನೀವು ಅಂದ್ಕೊಂಡಷ್ಟು ದೊಡ್ಡ ಮಟ್ಟದಲ್ಲಿ ಆಗಲ್ಲ. ಆಯಿತಾ? ಅಂದರೆ ಒಂದು ಚೂರು ಗ್ರಾಮರ್ ಮಿಸ್ಟೇಕ್ ಆದರೆ ಇಡೀ ಎಸ್ಸೆನ ಹೊಡೆದಾಕ್ತಾರೆ. ಇಲ್ಲ, ಆ ರೀತಿ ಆಗಲ್ಲ. ಅವರಿಗೂ ಗೊತ್ತಿರುತ್ತೆ ಸಮಯದ ಅಭಾವ ಇರೋದ್ರಿಂದ ಮಕ್ಕಳು ಗ್ರಾಮರನ್ನು ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ. ಆದರೆ ನನ್ನ ಸಜೆಷನ್ ಏನು ಅಂದರೆ, ತುಂಬ ಕಾಂಪ್ಲೆಕ್ಸ್ ಸೆಂಟೆನ್ಸನ್ನು ಬರಿಬೇಡಿ. ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅಂದರೆ ಈಗ ರಾಮ ಕಾಡಿಗೆ ಹೋದನು ಅಂತ ಬರೀರಿ. ರಾಮ ಕಾಡಿಗೆ ಹೋಗ್ಬೇಕಾದ್ರೆ ಅಲ್ಲಿ ನಿಂತಿದ್ದ, ಇಲ್ಲಿ ಹೋದ, ಹಿಂಗಾಸ್ ಬಂದ, ಅಲ್ಲಿ ನಿಂತ, ಈ ಥರ ಅಲ್ಲ. ರಾಮ ಕಾಡಿಗೆ ಹೋದನು, ಅಲ್ಲಿ ರಾಮನು ಲಕ್ಷ್ಮಣನನ್ನು ಭೇಟಿಯಾದನು, ರಾಮ ಲಕ್ಷ್ಮಣರಿಬ್ಬರು ಸೀತೆಯ ಜೊತೆ ಹೊರಟು ಬಂದರು. ಈ ರೀತಿ ಸಿಂಪಲ್ ಸೆಂಟೆನ್ಸ್ ಡಿವೈಡ್ ಮಾಡಿ ಸೆಂಟೆನ್ಸನ್ನು. ಓಕೆ, ಓದಬೇಕಾದ್ರೆ ಅವನಿಗೆ ಅರ್ಥ ಆಗಬೇಕು. ಒಂದು ಕ್ಲಿಯರ್, ಇದು ಗೊತ್ತಿರಲಿ. ಗ್ರಾಮರ್ ಮ್ಯಾಟ್ರ್ ಆಗುತ್ತೆ. ಸೆಂಟೆನ್ಸನ್ನು ಕಾಂಪ್ಲೆಕ್ಸ್ ಮಾಡಬೇಡಿ, ಯಾಕೆಂದರೆ ಅದು ಇವ್ಯಾಲ್ಯೂಯೇಟ್ರಿಗೆ ಫ್ರಾಕ್ಷನ್ ಆಫ್ ಸೆಕೆಂಡಲ್ಲಿ ಅರ್ಥ ಆಗಬೇಕು. ಓಕೆ, ಎಸ್ಸೆದು ಇನ್ನೊಂದು ಅಡ್ವಾಂಟೇಜ್ ಏನು ಅಂತ ಇನ್ನೊಂದು ಹೇಳಿರ್ತೀವಿ. ಇದು ಇವ್ಯಾಲ್ಯೂಯೇಟರ್ ಸೀಕ್ರೆಟ್. ಆಯಿತಾ? ಅಂದರೆ ನಿಮಗಿರ್ತಕ್ಕಂಥ ಒಂದು ಅಡ್ವಾಂಟೇಜ್ ಏನು ಅಂದರೆ, ಎಸ್ಸೆಗೆ ಒಂದು ಸ್ಟ್ಯಾಂಡರ್ಡ್ ಆನ್ಸರ್ ಅಂತ ಇಲ್ಲ. ಅರ್ಥ ಆಯ್ತಾ? ಈಗ ನಾನು 1857 ದಂಗೆಯ ಕಾರಣಗಳು ಅಂತ ಹೇಳಿದರೆ ನಿಮಗೆ ಗೊತ್ತಿರುತ್ತೆ. ಆಯಿತಾ? ಯಾವುದು ಸಿಪಾಯಿ ದಂಗೆ ಕಾರಣಗಳು, ಅದರ ಪರಿಣಾಮಗಳು ಅಂದರೆ ಎಲ್ಲರದು ಸೇಮ್ ಆನ್ಸರ್. ಹೌದಾ? ಅದೇ ರೀತಿ ಜಲಿಯನ್ ವಾಲಾಬಾಗಿನ ಅಂತಕ್ಕಂಥ ಅದರ ಹಿಂದೆ ಮುಂದಿನ ವಿಷಯಗಳು ಅಂದರೆ ಎಲ್ಲರದು ಸೇಮ್ ಆನ್ಸರ್. ಅದೇ ರೀತಿ ನಾನು ಬ್ಲೂ ಪ್ರಿಂಟನ್ನು ಕೊಡೋಕ್ಕಾಗಲ್ಲ ಯಾವುದಕ್ಕೆ, ಎಸ್ಸೆಗೆ. ಮಾಡಲ್ ಆನ್ಸರ್ ಅಂತಕ್ಕಂಥದ್ದು ಎಸ್ಸೆಗಿಲ್ಲ. ನೀನೇನು ಎಸ್ಸೆ ಬರೀತೀಯ ಅದೇ ಆನ್ಸರ್ ಆಗುತ್ತೆ, ಇನ್ನೊಬ್ಬನೇನು ಬರೀತಾನೆ ಅದೇ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಕಂಪ್ಯಾರಿಸನ್ ಇಲ್ಲ. ಇದು ಅಡ್ವಾಂಟೇಜು ಹೌದು, ಡಿಸ್ಅಡ್ವಾಂಟೇಜು ಹೌದು. ನಿನಗಿಂತ ತುಂಬ ಚೆನ್ನಾಗಿ ಯಾರಾದರೂ ಇನ್ನೊಬ್ಬರು ಅದನ್ನ ಮಂಡಿಸಿದ್ರೆ ಅವ್ರಿಗೆ ಜಾಸ್ತಿ ಮಾರ್ಕ್ಸ್ ಹೋಗುತ್ತೆ, ನಿನಗಿಂತ ಡೌನಾಗಿ ಮಂಡಿಸಿದ್ರೆ ಅವರಿಗೆ ಕಡಿಮೆ ಮಾರ್ಕ್ಸ್ ಹೋಗುತ್ತೆ. ಓಕೆ, ಹಾಗಾಗಿ ಯು ಆರ್ ದ ಇಂಡಿವಿಜುವಲ್ ಕಾಂಪಿಟೇಟರ್. ನೀನೇ ಒಂದು ಟ್ರೆಂಡನ್ನು ಸೆಟ್ ಮಾಡ್ಬೋದು. ಆಯಿತಾ? ಕ್ಲಿಯರ್? ಅಥವಾ ಇಲ್ದಂಗೂ ಇರ್ಬೋದು. ನೀನು ಒಂದು ಟ್ರೆಂಡ್ ಸೆಟ್ ಮಾಡ್ಬೋದು. ನಿನ್ನ ಎಸ್ಸೆ ಈಗ ಒಂದು 20 ಎಸ್ಸೆ ವ್ಯಾಲ್ಯೂಯೇಷನ್ ಮಾಡ್ತಾ ಇದ್ದಾನೆ ಒಬ್ಬ ಇವ್ಯಾಲ್ಯೂಯೇಟರ್ ಅಂದರೆ, ಅವತ್ತು ನಿನ್ನ ಎಸ್ಸೆ ಬೆಸ್ಟ್ ಎಸ್ಸೆ ಅಂತ ಇದ್ದರೆ ನಿನಗೆ ಹೈಯೆಸ್ಟ್ ಮಾರ್ಕ್ಸ್ ಹೋಗುತ್ತೆ. ಇಲ್ಲ ಇನ್ನೊಬ್ಬ ಯಾರೋ ಚೆನ್ನಾಗಿದೆ ಅಂತಂದರೆ ಅವರಿಗೆ ಹೈಯೆಸ್ಟ್ ಮಾರ್ಕ್ಸ್ ಹೋಗುತ್ತೆ. ಸೊ ಅದು ಎಸ್ಸೆದ ದೊಡ್ಡ ಅಡ್ವಾಂಟೇಜು ಹೌದು, ಡಿಸ್ಅಡ್ವಾಂಟೇಜು ಹೌದು. ಓಕೆ, ಸೊ 5 ಕ್ವಾಲಿಟೀಸ್ ಆಫ್ ಅ ಗುಡ್ ರೈಟಿಂಗ್ ಅಂದರೆ ಎಸ್ಸೆ ಬರೀಬೇಕಾದ್ರೆ ಒಂದು 5 ಕ್ವಾಲಿಟೀಸ್ ಬೇಕು. ಫೋಕಸ್, ಫಸ್ಟ್ ಪಾಯಿಂಟ್ ಫೋಕಸ್ ಅಂದರೆ ನಿನ್ನ ಎಸ್ಸೆ ಕೊಟ್ಟಿರ್ತಕ್ಕಂಥ ವಿಷಯದ ಬಗ್ಗೆ ಕೇಂದ್ರೀಕೃತವಾಗಿರಬೇಕು. ನೀನು ಯಾವುದೇ ವಿಷಯ ಮಂಡಿಸಿದ್ರು ಆ ಕೊಟ್ಟಿರ್ತಕ್ಕಂಥ ವಿಷಯಕ್ಕೆ ಯಾವ ರೀತಿ ಸಂಬಂಧ ಇದೆ ಅಂತಕ್ಕಂಥದ್ದನ್ನ ಹೇಳಬೇಕು. ಆಯಿತಾ? ನೀನು ಎಲ್ಲೇ ಹೋಗು. ಆಯಿತಾ? ಫಾರ್ ಎಕ್ಸಾಂಪಲ್ ಬಡತನ ಅಂತ ಹೋದಾಗ ನೀನೇನು ಮಾಡಬೇಕು, ನೀನು ಯಾವುದು ಬೇಕಾದರೂ ವಿಷಯ ಹೇಳ್ಬೋದು. ಆಯಿತಾ? ಬಡತನ ಅಂತ ಹೋದಾಗ ಹೈಯೆಸ್ಟ್ ಪಾಪ್ಯುಲೇಷನ್ ಅಂತಲೂ ಹೋಗ್ಬೋದು, ಲೋಯೆಸ್ಟ್ ಲಿಟ್ರಸಿ ರೇಟ್ ಅಂತಲೂ ಹೋಗ್ಬೋದು. ಆಯಿತಾ? ಕ್ಲೈಮೇಟ್ ಚೇಂಜಸ್ ಅಂತಲೂ ಹೇಳ್ಬೋದು, ಅಥವಾ ಪೊಲ್ಯೂಷನ್ ಮತ್ತು ಡಿಸೀಸಸ್ ಅಂತಲೂ ಹೇಳ್ಬೋದು. ಇವೆಲ್ಲವೂ ಬಡತನಕ್ಕೆ ಕಾರಣ ಆಗ್ತವೆ ಅಂತ ನೀನು ಮತ್ತೆ ಸೆಂಟ್ರಿಗೆ ಬರ್ಬೋದು. ಸೊ ಹಾಗಾಗಿ ವಿಷಯ ಕೇಂದ್ರೀಕೃತವಾಗಿರಲಿ ಕೊಟ್ಟಿರ್ತಕ್ಕಂಥ ಎಸ್ಸೆಗೆ. ಎರಡನೇದು ಎಸ್ಸೆನ ಡೆವಲಪ್ಮೆಂಟ್ ಅಂದರೆ ಯಾವ ರೀತಿ ಹಂತವಾಗಿ ನೀನು ಎಸ್ಸೆನ ತಗೊಂಡು ಹೋಗ್ತೀಯ ಅಂತಕ್ಕಂಥದ್ದು. ಆಯಿತಾ? ನೀನು ಎಸ್ಸೆನ ಯಾವ ರೀತಿ ಸಪೋರ್ಟ್ ಮಾಡ್ತೀಯ. ನಿನ್ನ ಫಾರ್ ಎಕ್ಸಾಂಪಲ್ ಭಾರತದಲ್ಲಿ ಏನು ಇಷ್ಟು ಜನ ಬಿಲಿಯನರ್ಸ್ ಇದ್ದಾರೆ ಅಂತ ಏನೋ ಒಂದು ಬರಿತೀಯ ಅಂತ ತಿಳ್ಕೊ. ಅದನ್ನ ನೀನು ಹೆಂಗೆ ಸಪೋರ್ಟಿವ್ ಆಗಿ ಬರಿತೀಯ, ನೀನು ಅವಾಗ ಏನು ಮಾಡ್ತೀಯ, ಗಿನಿ ಕೋಎಫಿಷಿಯಂಟ್ ಅಂತ ಒಂದಿದೆ. ಆಯಿತಾ? ಆ ರೀತಿ ಯಾವ್ದಾದ್ರು ಒಂದು ರಿಪೋರ್ಟನ್ನು ಹೇಳಿ, ಈ ರಿಪೋರ್ಟಲ್ಲಿ ಈ ರೀತಿ ಮಂಡಿಸಿರುತ್ತಾರೆ, ಹಾಗಾಗಿ ಇಷ್ಟು ಜನ ಇದ್ದಾರೆ, ಹಾಗಾಗಿ ನಮ್ಮ ದೇಶದಲ್ಲಿ ಏನಿದೆ ಆರ್ಥಿಕ ಅಸಮಾನತೆ ಇದೆ ಅಂತ ನಾನು ಹೇಳಬೇಕು. ಅದನ್ನು ಸಪೋರ್ಟ್ ಮಾಡಬೇಕು. ನೀನೇನು ಬರಿತೀಯ ಅದನ್ನ ನೀನು ಸಮರ್ಥಿಸ್ಕೊಳ್ಬೇಕು. ದೆನ್ ಎಸ್ಸೆನ ನೀನು ಡೆವಲಪ್ಮೆಂಟ್ ಮಾಡಬೇಕಾಗುತ್ತೆ, ಅಂದರೆ ಎಕ್ಸ್ಪ್ಯಾಂಡ್ ಮಾಡಬೇಕಾಗುತ್ತೆ. ಎಕ್ಸ್ಪ್ಯಾಂಡ್ ಅಂದರೆ ಆ ವಿಷಯದ ನಿನಗೆ ಚಿಕ್ಕದಾಗಿದ್ರೂ ಅದನ್ನ ಬೇರೆ ಕನೆಕ್ಟ್ ಮಾಡಿ ನೋಡಬೇಕು. ಓಕೆ, ಹೀಗಾದರೆ ಏನಾಗುತ್ತೆ, ಹಿಂಗಾದರೆ ಏನಾಗುತ್ತೆ, ಆರ್ಥಿಕ ವ್ಯವಸ್ಥೆ ಮೇಲೆ ಏನಾಗುತ್ತೆ, ರಾಜಕೀಯ ವ್ಯವಸ್ಥೆ ಮೇಲೆ ಏನಾಗುತ್ತೆ, ಸಮಾಜ ವ್ಯವಸ್ಥೆ ಮೇಲೆ ಏನಾಗುತ್ತೆ. ಆಯಿತಾ?
ಸೊ ಸಮಾಜದಲ್ಲಿರ್ತಕ್ಕಂಥ ಬೇರೆ ಬೇರೆ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಮಕ್ಕಳ ಮೇಲೆ, ಮಹಿಳೆ ಮೇಲೆ, ವಯೋವೃದ್ಧರ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಈ ರೀತಿ. ಯುನಿಟಿ ಅಂದರೆ ಎಂಟೈರ್ ಎಸ್ಸೆ ಒಂದಕ್ಕೊಂದು ಕನೆಕ್ಟ್ ಇರಬೇಕು. ನಿನ್ನ ಮೇಯ್ನ್ ಐಡಿಯಾಗೆ ಅದು ಪ್ಯಾರಲಲ್ ಆಗಿರಬೇಕು, ಆಯಿತಾ. ಒಂದಕ್ಕೊಂದು ಸ್ಟಿಕ್ ಆಗಬೇಕು, ಒಂದಕ್ಕೊಂದು ಸಂಬಂಧ ಇರಬೇಕು, ಸೂಕ್ತವಾಗಿರಬೇಕು, ಆಮೇಲೆ ಒಂದಕ್ಕೊಂದು ಸಪೋರ್ಟಿವ್ ಆಗಿರಬೇಕು. ದೆನ್ ಕೋಹರೆನ್ಸ್ ಅಂತ ಬರುತ್ತೆ. ಇಲ್ಲಿ ಕೋಹರೆನ್ಸ್ ಅಂದರೆ ಏನಿಲ್ಲ, ಕನ್ನಡದಲ್ಲಿ ಒಂದಕ್ಕೊಂದು ಸಮ್ಮಿಳಿತ ಅಂತ ಕರಿತೀವಿ, ಆಯಿತಾ. ಇದಕ್ಕೆ ತಾಳಬದ್ಧವಾಗಿ ಅನುಕೂಲವಾಗಿರು. ಒಂದು ಪ್ಯಾರಾಗ್ರಾಫ್ ಬರೀತಿ ಅಂತ ತಿಳ್ಕೊ, ನೆಕ್ಸ್ಟ್ ಪ್ಯಾರಾಗ್ರಾಫಿಗೆ ಇದಕ್ಕೆ ಸಂಬಂಧ ಇರಬೇಕು, ಅದನ್ನು ಕನೆಕ್ಷನ್ ಇರಬೇಕು, ಆಯಿತಾ. ಹಾಗಾಗಿ ಅದೇನೆಂದರೆ ಈ ಮೂಲಕ ಮೇಲೆ ಹೇಳಿರುವಂತೆ ಮಂಡಿಸುತ್ತಿರುತ್ತೇನೆ, ಈ ರೀತಿ ಸಂಬಂಧ ಕಟ್ಟಬೇಕು. ಮೇಲಿನ ಸಾಲಿನಲ್ಲಿ ಹೇಳಿರುವಂತೆ ಈ ರೀತಿ. ಹಾಗಾಗಿ ಕಂಜಂಕ್ಷನ್ ವರ್ಡನ್ನು ಯೂಸ್ ಮಾಡಬೇಕು, ಅದನ್ನ ನಾವು ಕೋರೆನ್ಸ್ ಅಂತ ಕರಿತೀವಿ. ಕರೆಕ್ಟ್ನೆಸ್ ಇರಬೇಕು. ಕರೆಕ್ಟ್ನೆಸ್ ಮೀನ್ಸ್ ನೀನು ಏನು ಹೇಳ್ತಾ ಇದ್ದೀನ ನೀನು ಸಮರ್ಥಿಸ್ಕೊಳ್ಬೇಕು. ಓಕೆ, ಈಗ 33% ಮೀಸಲಾತಿ ಮಹಿಳೆಯರಿಗೆ ಕೊಟ್ಟಿಲ್ಲ, ಎಷ್ಟು ಜನ MP ಗಳಿದ್ದಾರೆ, ಅದು ಲೆಸ್ ದೆನ್ 33% ಇದೆನಾ, ಈ ರೀತಿ ನೀನು ಬರೀತೀಯ ಅದನ್ನ ನಿನಗೆ ಕರೆಕ್ಟಾಗಿ ಬರೀಬೇಕು. ಸೊ ಇಷ್ಟು 5 ಗುಡ್ ಹ್ಯಾಂಡ್ ರೈಟಿಂಗ್ ಫಾರ್ ಎಸ್ಸೆ ಕ್ವಾಲಿಟೀಸ್. ಓಕೆ, ಸೊ ಕ್ಲಿಯರಾಗಿ ನಿಮಗೆಲ್ಲ ವಿಷಯನ ನಾನು ಹೇಳಿದ್ದೀನಿ ಅಂತ ಅಂದ್ಕೊಳ್ತೀನಿ. ಸೊ ಇದ್ರ ಬಗ್ಗೆ ನಿಮಗೆ ನಾನು ಏನೇನು ಹೇಳಿದ್ದೀನಿ ಅಂತ ಒಂದು ಸಲ ಹೇಳಿರ್ತೀನಿ. ಎಸ್ಸೆ ಅಂದರೆ ಏನು ಅಂತ ಹೇಳಿದ್ದೀನಿ, ಟೈಪ್ಸ್ ಆಫ್ ಎಸ್ಸೆ ಹೇಳಿದ್ದೀನಿ, ಮಾಡಲ್ಸ್ ಆಫ್ ಎಸ್ಸೆ ಅಂದರೆ ನರೇಷನ್ ಅಂತ ಯಾವುದು ಅಂತ ಹೇಳಿದ್ದೀನಿ, ಎಸ್ಸೆ ಸೆಲೆಕ್ಟ್ ಮಾಡೋದು ಹೇಗೆ ಅಥವಾ ಬರೆಯೋದು ಹೇಗೆ ಅಂತ ಹೇಳಿದ್ದೀನಿ, ಎಸ್ಸೆ ಫ್ಲೋ ಮೇಂಟೈನ್ ಮಾಡೋದು ಹೇಗೆ ಹೇಳಿದ್ದೀನಿ, ಎಸ್ಸೆ ಸೆಲೆಕ್ಟ್ ಯಾವ ರೀತಿ ಮಾಡಬೇಕು, ಗ್ರಾಮರ್ ಬೇಕೋ ಬೇಡವೋ, ಮತ್ತು ಎಸ್ಸೆ ರೈಟಿಂಗಲ್ಲಿರ್ತಕ್ಕಂಥ ಪ್ರಮುಖ 5 ಅಂಶಗಳು, ಇಷ್ಟು ನಾನು ಹೇಳಿದ್ದೀನಿ. ಓಕೆ, ಇದಕ್ಕಿಂತ ಹೆಚ್ಚಿನದಾಗಿ ನಾನು ನಿಮಗೆ ಗೈಡೆನ್ಸನ್ನು ಕೊಡ್ತೀನಿ. ಓಕೆ, ದಿಸ್ ಈಸ್ ಜಸ್ಟ್ ನಿಮಗೆ ಒಂದು ಡೆಮೋ ಕ್ಲಾಸ್ ಅಥವಾ ಇಂಟ್ರೊಡಕ್ಷನ್ ಕ್ಲಾಸ್ ಇದ್ದಂಗೆ. ಸೊ PSI ಎಕ್ಸಾಮ್ ಅಕ್ಟೋಬರ್ 3ನೇ ತಾರೀಕು ಇರೋದ್ರಿಂದ ನಾನು ನಿಮಗೆ 10 ಎಸ್ಸೆ, ಆಯಿತಾ, 10 ಎಸ್ಸೆ 1-to-1 ಇವ್ಯಾಲ್ಯೂಯೇಷನ್ ಕೊಡ್ತೀನಿ. ಮೀನ್ಸ್ ನೀವು ಒಂದು ಎಸ್ಸೆ ಬರೆದು, ನೀವು ಯಾವುದೇ ಕರ್ನಾಟಕದ ಯಾವುದೇ ಮೂಲೆಯಲ್ಲಿರ್ಬೋದು, ಒಂದು ಎಸ್ಸೆ ಬರೆದು ನೀವು ವಾಟ್ಸಪ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಕಳಿಸಿದರೆ ನಾನು ಥ್ರೂ ಫೋನ್ ಥ್ರೂ ವಿಡಿಯೋ ಕಾಲ್ ಮುಖಾಂತರ ನಿಮಗೆ ಇವ್ಯಾಲ್ಯೂಯೇಷನನ್ನು ಕೊಡ್ತೀನಿ. ಈ ಇವ್ಯಾಲ್ಯೂಯೇಷನ್ ಡೈರೆಕ್ಟ್ ನಿಮ್ಮ ಎದುರಿಗೆ ಕೂತಿರೋ ಥರ, ಓಕೆ, ವ್ಯಾಲ್ಯೂಯೇಷನನ್ನು ಮಾಡಿಕೊಡ್ತೀನಿ. 10 ಎಸ್ಸೆಸ್ ಅನ್ನು ಕೊಡ್ತೀನಿ. ಓಕೆ, ಅದ್ರ ಜೊತೆ 15 ಎಸ್ಸೆ ಎಕ್ಸ್ಟ್ರಾ ಪ್ರಾಕ್ಟೀಸಿಗೆ ಕೊಡ್ತೀನಿ, 15 ಟಾಪಿಕ್ಸ್. ಓಕೆ, 15 ಎಸ್ಸೆಗಳನ್ನ ನಾನು ಪ್ರಾಕ್ಟೀಸಿಗೆ ಕೊಡ್ತೀನಿ. ಟೋಟಲ್ 25 ಎಸ್ಸೆ ನೀವು ಪ್ರಾಕ್ಟೀಸ್ ಮಾಡ್ಬೋದು. 2 ದಿನಕ್ಕೊಂದು ಬರೆದ್ರೂ ನಿಮಗೆ ಈಗ ಸೆಪ್ಟೆಂಬರ್ ಆಲ್ಮೋಸ್ಟ್ ಇನ್ನೊಂದು ತಿಂಗಳಿದೆ. ಓಕೆ, ಡೈಲಿ ಒಂದೊಂದು ಎಸ್ಸೆ ಬರೆದಿದ್ರೂ ನೀವು ಕಂಪ್ಲೀಟಾಗಿ ಪ್ರಿಪೇರ್ ಆಗ್ಬೋದು. ಓಕೆ, ಸೊ ಇಷ್ಟು ಫೆಸಿಲಿಟಿ ನಿಮಗೆ ಇರುತ್ತೆ. ಒಟ್ಟು ಟೋಟಲ್ 25 ಎಸ್ಸೆ. ಅಟ್ಲೀಸ್ಟ್ ನೀವೊಂದು 10-15 ಎಸ್ಸೆನ ಪ್ರಾಕ್ಟೀಸ್ ಮಾಡಿದರೆ ನಿಮಗೆ ಒಂದು ನಾಲೆಡ್ಜ್ ಬರುತ್ತೆ. ಓಕೆ, ಸೊ ಎಸ್ಸೆ ತುಂಬ ಯಾವುದು ಕೇಳ್ಬೋದು ಅನ್ನೋ ಎಸ್ಸೆನೇ ನಾನು ಬರ್ಸಿರ್ತೀನಿ, ಯಾಕೆಂದರೆ ಎಸ್ಸೆನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು. ಓಕೆ, ಲಾಸ್ಟ್ ಟೈಮು ಎಲ್ಲರಿಗೂ ಗೊತ್ತಿತ್ತು ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಬಂದೇ ಬರುತ್ತೆ ಅಂತ. ಓಕೆ, ಹಾಗಾಗಿ ನಾನು ಅದೇ ರೀತಿ ಎಕ್ಸ್ಪೆಕ್ಟ್ ಬರ್ತಕ್ಕಂಥ ಎಸ್ಸೆನೇ ನಿಮಗೆ ಕೊಟ್ಟಿರ್ತೀನಿ, ಅದನ್ನೇ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಓಕೆ, ಎಕ್ಸಾಮ್ ಇನ್ನೊಂದು 4-5 ಡೇಸ್ ಇದ್ದಾಗ ನಿಮಗೆ ಮತ್ತೆ ಒಂದು ವರ್ಕ್ಶಾಪನ್ನು ಕಂಡಕ್ಟ್ ಮಾಡ್ತೀನಿ. ಓಕೆ, ವರ್ಕ್ಶಾಪ್ ಕಂಡಕ್ಟ್ ಮಾಡಿ ಅದರೊಳಗೆ ಯಾವುದು ಎಸ್ಸೆ ಬರುತ್ತೆ ಅದನ್ನ ಯಾವ ರೀತಿ ಬರೀಬೇಕು ಅದೆರಡನ್ನೂ ನಿಮಗೆ ಕಂಪ್ಲೀಟ್ ಡೀಟೇಲ್ಸನ್ನು ಕೊಡ್ತೀನಿ. ಸೊ ಯಾರು ಇಂಟ್ರೆಸ್ಟ್ ಇದೆ ಸರ್ ಎಸ್ಸೆ ಕ್ಲಾಸಿಗೆ, ಎಸ್ಸೆ ಗೈಡೆನ್ಸ್ ಪ್ರೋಗ್ರಾಮಿಗೆ ನಾನು ಜಾಯಿನ್ ಆಗ್ತೀನಿ ಅನ್ನೋರು, ಇಲ್ಲಿ ನಿಮ್ಮ ನಂಬರ್ ಇದೆ ಕೆಳಗಡೆ 7892054582 ಅಂತ, ಈ ನಂಬರಿಗೆ ಫೋನ್ ಮಾಡಿ ನಿಮ್ಮ ಅಡ್ಮಿಷನನ್ನು ರಿಜಿಸ್ಟರ್ ಮಾಡ್ಕೋಬೋದು. ಪರ್ ಹೆಡ್ 1000 ರೂಪೀಸ್ ಇರುತ್ತೆ. ಓಕೆ, 1000 ರೂಪೀಸ್ ಇರುತ್ತೆ. ಒನ್ ಟೈಮ್ ಪೇಮೆಂಟನ್ನು ಮಾಡಿಬಿಡಿ. ಸೊ ಟೋಟಲ್ 25 ಎಸ್ಸೆ, 10 ಎಸ್ಸೆ ನೀವು ನಾನು ಟಾಪಿಕ್ ಕೊಡ್ತೀನಿ, ನೀವು ಎಸ್ಸೆನ ಬರೆದು ನನ್ನ ಹತ್ರ ಇವ್ಯಾಲ್ಯೂಯೇಷನ್ ಮಾಡಿಸ್ಕೋಬೋದು. ಆಮೇಲೆ ಇನ್ ಬಿಟ್ವೀನ್ ನಿಮಗೆ 3 ಡೇಸ್ ಒನ್ಸು 4 ಡೇಸ್ ಒನ್ಸು ಇಂಟ್ರೊಡಕ್ಷನ್ ಬಗ್ಗೆ ಯಾವ ರೀತಿ ಬರೀಬೇಕು, ಬಾಡಿ ಆಫ್ ದಿ ಎಸ್ಸೆ ಹೆಂಗೆ ಬರೀಬೇಕು, ಕನ್ಕ್ಲೂಷನ್ ಆಫ್ ದಿ ಎಸ್ಸೆ ಹೆಂಗೆ ಬರೀಬೇಕು, ಆಮೇಲೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಎಸ್ಸೆ ಯಾವ ರೀತಿ ಬರೀಬೇಕು, ಕರೆಂಟ್ ಅಫೇರ್ಸ್ ಎಸ್ಸೆ ಯಾವ ರೀತಿ ಬರೀಬೇಕು, ಎನ್ವಿರಾನ್ಮೆಂಟ್ ಎಸ್ಸೆ ಅಂದರೆ ಕ್ಲೈಮೇಟ್ ಇಶ್ಯೂಸ್ ಬಂದರೆ ಯಾವ ರೀತಿ ಬರೀಬೇಕು, ಪೊಲಿಟಿಕಲ್ ಎಸ್ಸೆನ ಯಾವ ರೀತಿ ಬರೀಬೇಕು, ಸೋಷಿಯಾಲಜಿಕಲ್ ಎಸ್ಸೆನ ಯಾವ ರೀತಿ ಬರೀಬೇಕು ಅಂತ ಒಂದು 8 ಟಾಪಿಕ್ಸ್ ಆಫ್ ಎಸ್ಸೆ ಬರ್ತವೆ, 8 ಟೈಪ್ಸ್ ಆಫ್ ಎಸ್ಸೆ. ಅವನ್ನ ನಾನು ಇನ್ ಬಿಟ್ವೀನ್ ನಿಮಗೆ ಕ್ಲಾಸಸ್ಸನ್ನು ಕೊಡ್ತೀನಿ. ಓಕೆ, ಟೋಟಲ್ 1000 ಫೀ ಇರುತ್ತೆ. ದಯವಿಟ್ಟು ಅಡ್ಮಿಷನ್ಸ್ ಮಾಡಿ, ಇದು ನಿಮಗೆ ಹೆಲ್ಪ್ ಆಗುತ್ತೆ. 1-to-1 ಇವ್ಯಾಲ್ಯೂಯೇಷನ್ ಸುಮಾರು ಜನಕ್ಕೆ ಸಿಗಲ್ಲ,
ಹಾಗಾಗಿ ನಿಮ್ಮ ಫ್ರೆಂಡ್ಸ್ ಯಾರಿದ್ದಾರೆ ಅವರಿಗೂ ಸಹ ಹೇಳಿ. ಸೊ ಥ್ಯಾಂಕ್ ಯು. ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ದರೆ ಈ ನಂಬರ್ಗೆ ಕಾಲ್ ಮಾಡಿ. ಸೊ ಥ್ಯಾಂಕ್ ಯು ಆ್ಯಂಡ್ ಆಲ್ ದ ಬೆಸ್ಟ್.